ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಂಟಿ ಕಾರ್ಯದರ್ಶಿ. ಇವತ್ತು ಕರ್ನಾಟಕದ ರಾಜ್ಯದಲ್ಲಿರುವಂತಹ ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಸಿಬ್ಬಂದಿಗಳು ಬಹುತೇಕವಾಗಿ ಸರಿಯಾದ ಸಮಯಕ್ಕೆ ಬರೋದು ಅಪರೂಪ. ಮತ್ತು ಅದರಲ್ಲೂ ಅಪರೂಪವಾಗಿ ಬರೋರಲ್ಲೂ ಕೆಲವು ಮಂದಿ ಮಾತ್ರ ಸಮಯಕ್ಕೆ ಸರಿಯಾಗಿ ಬರುವಂಥದ್ದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಅಧಿಕಾರಿಗಳು ಮತ್ತು ಸರ್ಕಾರಿ ಸಿಬ್ಬಂದಿಗಳೇ ರೂಢಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನಿಂದ ಒಂದು ಅಭಿಯಾನವನ್ನ, ನೂತನವಾದಂತಹ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಯಾರ್ಯಾರು ಕಚೇರಿಗಳಿಗೆ ತಡವಾಗಿ ಬರ್ತಾರೋ ಅವ್ರಿಗೆ ಹಾರ ಹಾಕುವ ಮೂಲಕ ಮತ್ತು ಒಂದು ಗುಲಾಬಿ ನೀಡುವ ಮೂಲಕ ಸ್ವಾಗತವನ್ನ ಕೋರುವಂತಹ ವಿಶಿಷ್ಟವಾದ ಮತ್ತು ವಿಶೇಷವಾದಂತಹ ಒಂದು ಅಭಿಯಾನವನ್ನ KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಅವರ ನೇತೃತ್ವದಲ್ಲಿ ಇಂದಿನಿಂದ ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪಶ್ಚಿಮ ವಲಯ ಆಯುಕ್ತರ ಕಚೇರಿಯಲ್ಲಿ ಬೆಂಗಳೂರಿನಿಂದ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮತ್ತು ಈ ವಿಚಾರವಾಗಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರುವಂತಹ ರಘು ಜಾಣಗೆರೆ ಅವರು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಬಂಧುಗಳೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಹೇಳಿದ್ರು. ನಾವು ನೋಡ್ತಾ ಇದ್ದೀವಿ, ಬಹುತೇಕವಾಗಿ ಸರ್ಕಾರಿ ಕಚೇರಿಗಳ ಅಂತ ಅಂದರೆ 11 ಗಂಟೆ, 11:30, 12 ಗಂಟೆ ಅನ್ನೋ ತರಕ್ಕೆ ನಾವು ಕಚೇರಿಗಳಿಗೆ ಹೋಗೋದು. ನಾವು ಯಾವತ್ತೂ ಸಾರ್ವಜನಿಕರು 10 ಗಂಟೆಗೆ ಸರ್ಕಾರಿ ಕಚೇರಿ ತೆಗೆಯುತ್ತೆ, 10 ಗಂಟೆಗೆ ಹೋದ್ರೆ ನಮ್ಮ ಕೆಲಸ ಆಗುತ್ತೆ ಅನ್ನುವಂತಹ ಮನಸ್ಥಿತಿನೇ ನಮಗಿಲ್ಲ. ಯಾಕೆಂದ್ರೆ ಅವ್ರು ಬಹುತೇಕವಾಗಿ ಬರೋದೇನೆ 11 ಗಂಟೆಗೆ 12 ಗಂಟೆಗೆ ಅನ್ನೋದು ನಮಗೆ ಒಂದು ರೀತಿಯಲ್ಲಿ ತಲೆನಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಇದು ನಾನು ಮೊನ್ನೆ ಇತ್ತೀಚೆಗೆ ಒಂದು ಸರ್ಕಾರಿ ಕಚೇರಿಗೆ ಹೋಗಿದ್ದಾಗ, ನನ್ನ ಕೆಲಸದ ಮೇರೆಗೆ ಕಚೇರಿಗೆ ಹೋದಾಗ ಅಲ್ಲಿ ನಾನು 10 ಗಂಟೆಗೆ, ನನಗೇನು 10 ಗಂಟೆಗೆ ಕಚೇರಿ ತೆಗೆದಿರುತ್ತೆ ಅಂತ ಹೇಳಿ ನಾನು ಹೋದ್ರೆ 10:15, 10:30, 10:45 ಆದ್ರೂ ಆ ಕಚೇರಿಯ ಮುಖ್ಯಸ್ಥರನ್ನೇ 10:50ಕ್ಕೆ ಬಂದರು. ಸೊ ಈ ರೀತಿಯಾಗಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಬಹುತೇಕ ರಾಜ್ಯದ ಎಲ್ಲ ಇಲಾಖೆಯ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಅಧಿಕಾರಿಗಳು ಬೇಕಾಬಿಟ್ಟಿ ಅವ್ರಿಗೆ ಬೇಕಾಗಿರುವಂತಹ ಸಮಯದಲ್ಲಿ ಬರೋದು, ಬೇಕಾಗಿರುವಂತಹ ಸಮಯದಲ್ಲಿ ಹೋಗೋದು, ಮತ್ತೆ ಇವ್ರನ್ನ ಕೇಳಬೇಕಾಗಿರುವಂತಹ, ಪ್ರಶ್ನೆ ಮಾಡಬೇಕಾಗಿರುವಂತಹ, ಇವ್ರನ್ನ ಅಕೌಂಟಬಲ್ ಮಾಡಬೇಕಾಗಿರುವಂತಹ ಜನಪ್ರತಿನಿಧಿಗಳೇ. ಒಂದ್ ರೀತಿಯಾಗಿ ಅವರು ಇವತ್ತು ರಾಜಕಾರಣ ಅಂದ್ರೆ ಗೊತ್ತಿದೆ ನಿಮ್ಗೆ, ರಾಜಕಾರಣಕ್ಕೆ ಜನಪ್ರತಿನಿಧಿಗಳು ರಾಜಕಾರಣಕ್ಕೆ ಬರೋದೇ ದುಡ್ಡನ್ನ ಲೂಟಿ ಮಾಡೋದಕ್ಕೆ, ದುಡ್ಡನ್ನ ಡಬಲ್ ಮಾಡ್ಕೊಳ್ಳೋದಕ್ಕೆ, ತ್ರಿಬಲ್ ಮಾಡ್ಕೊಳ್ಳೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ರಾಜಕಾರಣಿಗಳು ರಾಜಕಾರಣಕ್ಕೆ ಬರ್ತಿದ್ದಾರೆ. ಇವತ್ತು ನಾವು ಆಯ್ಕೆ ಮಾಡ್ಕೋತಾ ಇರುವಂತಹ ರಾಜಕಾರಣಿಗಳು ಈ ತರದ್ದು ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದ್ರ ಮುಖಾಂತರ ಜನರಿಗೆ ಏನಾದರೂ ಅನುಕೂಲ ಮಾಡ್ಬೋದಾ, ಜನರಿಗೆ ಸರ್ಕಾರಿ ಕಚೇರಿಗಳು ನಡೀತಾ ಇರ್ತಕ್ಕಂಥ ಆಡಳಿತವನ್ನ ಸುಧಾರಣೆ ಮಾಡಿ ಸರ್ಕಾರಿ ಆಡಳಿತದಲ್ಲಿ ಪಾರದರ್ಶಕತೆ ತಗೊಂಡ್ಬಂದ್ರೆ ಅದ್ರ ಮುಖಾಂತರ ಏನಾದರೂ ಜನರಿಗೆ ಆ ಸೇವೆಗಳು ತ್ವರಿತವಾಗಿ ಸಿಕ್ಕಿ ಜನರು ಒಂದಷ್ಟು ಖುಷಿ ಪಡ್ತಾರಾ, ಅಥವಾ ಜನರಿಗೆ ಅದು ನೆಮ್ಮದಿ ಸಿಗುತ್ತಾ ಆ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ಜನರು ಈ ತರದೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿ ಜನ ನಮಗೆ ಓಟ್ ಹಾಕ್ಬೋದಾ, ಗೆಲ್ಲಿಸ್ಬೋದಾ ಅನ್ನುವಂತಹ ಯಾವುದೇ ವಿಚಾರವನ್ನ ಅವರು ತಲೆಯಲ್ಲಿ ಇಟ್ಕೊಂಡಿದ್ದಂಗೆ ಕಾಣ್ತಾ ಇಲ್ಲ. ಬಹುತೇಕವಾಗಿ ರಾಜಕಾರಣಿಗಳು ಡಿಸೈಡ್ ಆಗಿದ್ದಾರೆ, ನಾವು ಒಂದಷ್ಟು ದುಡ್ಡನ್ನ ಲೂಟಿ ಮಾಡಿಕೊಂಡು ಆಮೇಲೆ ಆ ದುಡ್ಡನ್ನ ಎಂಡಕ್ಕೋ, ಸೀರೆಗೋ, ಸರಾಯಿಗೋ ಹಂಚಿ ಯಾರೋ ತಲೆ ಹಿಡಿಕರು ಊರಲ್ಲಿ ಇರ್ತಾರಲ್ಲ ಬ್ರೋಕರ್ಗಳು, ಅವ್ರಿಗೊಂದಷ್ಟು ಹಣ ಕೊಟ್ರೆ ನಾವು ಸುಲಭವಾಗಿ ಗೆಲ್ತೀವಿ ಅನ್ನೋದು ಇವತ್ತಿನ ಬಹುತೇಕ ರಾಜಕಾರಣಿಗಳಿಗೆ ಖಾತ್ರಿ ಆಗಿರೋದ್ರಿಂದ ರಾಜಕಾರಣಿಗಳು ಸಂಬಂಧಪಟ್ಟಂತ ಮಿನಿಸ್ಟ್ರುಗಳೇ ಇವತ್ತು ಸರ್ಕಾರಿ ಕಚೇರಿಗಳು ಹೆಂಗಿದಾವೆ ಅಂತ ಹೇಳಿ ನೋಡ್ತಾ ಇಲ್ಲ. ಮತ್ತೆ ಕೆಲವೊಂದ್ಸಲಿ ನಾವು ನೋಡ್ತೀವಿ, ಹಂಗೋ ಹಿಂಗೋ ಅಮಾಸೆಗೋ ಪೌರ್ಣಮಿಗೋ ಕೆಲವೊಬ್ರು ಮಿನಿಸ್ಟ್ರುಗಳು ಅವ್ರ ಸರ್ಕಾರಿ ಕಚೇರಿಗಳಿಗೆ, ಅವರ ಅಂಡರ್ ಇರುವಂತಹ ಸರ್ಕಾರಿ ಕಚೇರಿಗಳಿಗೆ ಅವರೇ ಹೋಗಿ ಅಯ್ಯೋ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ, ಇಲ್ಲಿ ಇಷ್ಟೆಲ್ಲ ಏನೋ ಲೋಪಗಳಿದಾವ, ಇಷ್ಟೆಲ್ಲ ಅಕ್ರಮ ನಡೀತಿದೆ ಅಂತ ಹೇಳಿ ಬಾಯ್ ಬಿಡ್ಕೊಳ್ಳೋದನ್ನ ನಾವು ನೋಡ್ತಾ ಇದೀವಿ. ಇವತ್ತು ದಕ್ಷತೆಯಿಂದ ಕೂಡಿರುವಂತಹ ಜನಪ್ರತಿನಿಧಿಗಳು ಒಂದಷ್ಟು ಪ್ರಾಮಾಣಿಕವಾಗಿ ಇದೆಲ್ಲ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಇಚ್ಛಾಶಕ್ತಿ ಇರುವಂತಹ ಏನು ಜನಪ್ರತಿನಿಧಿಗಳು ಮಾಡಬೇಕಾಗಿರೋ ಕೆಲಸ, ಮೊದಲು ಸರ್ಕಾರಿ ಕಚೇರಿಗಳಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಜನರಿಗೆ ವಿಶ್ವಾಸ ಬರೋದು, ಒಂದು ಸರ್ಕಾರ ಒಳ್ಳೆ ರೀತಿಯಲ್ಲಿ, ನೀವು ಹೋಗಿ ಒಳಗಡೆ ಜಾಗ ಇದೆ, ಬಹುತೇಕರು ಈಗ ಬರ್ತಾ ಇದ್ದಾರೆ. ಈಗ ನೋಡಿ ಸಮಯ 10:20, ಈಗ ಸರ್ಕಾರಿ ನೌಕರರು ಕಚೇರಿಗೆ ಬರೋದನ್ನ ನಾವು ನೋಡ್ತಾ ಇದೀವಿ. ಇದಕ್ಕಿಂತ ಬಹಳ ಮುಖ್ಯವಾಗಿರೋ ವಿಚಾರ ಅಂದ್ರೆ ಇಲ್ಲಿ ಸರ್ಕಾರಿ ಈ ಇಲಾಖೆಯ ಮುಖ್ಯಸ್ಥರೇ 11 ಗಂಟೆ 12 ಗಂಟೆಗೆ ಬರ್ತಾರೆ. ಯಾಕೆ ಸರ್ 11 ಗಂಟೆ 12 ಗಂಟೆಗೆ ಬಂದಿರಾ ಅಂದ್ರೆ, ನಮ್ದು ಎಕ್ಸಿಕ್ಯೂಟಿವ್ ಜಾಬ್ ಅಪ್ಪ ಅಂದ್ರೆ ಇವ್ರ ಮನೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಎದ್ದೇಳೋದು, 9 ಗಂಟೆಗೆ ಸ್ನಾನ ಮಾಡೋದು, 10 ಗಂಟೆಗೆ ನಾಷ್ಟ ಮಾಡೋದು, 11 ಗಂಟೆಗೆ ಡ್ರೈವರ್ಗೆ ಬಾ ಅಂತ ಹೇಳೋದು, 11:30 12 ಗಂಟೆಗೆ ಇಲ್ಲಿ ಬರುವಂತದ್ದು ಎಕ್ಸಿಕ್ಯೂಟಿವ್ ಜಾಬ್. ಇದೇ ಎಕ್ಸಿಕ್ಯೂಟಿವ್ ಜಾಬ್ ಅಂತ ಅಂದ್ರೆ ಏನು ಅವ್ರಿಗೆ? ಯಾಕೆ ಅವ್ರಿಗೆ ಒಂದು ನಿಗದಿತವಾದ ಸಮಯದಲ್ಲಿ ಕಚೇರಿಗೆ ಹೋಗ್ಬೇಕು ಅನ್ನೋದನ್ನ ನಿಗದಿ ಮಾಡಿಲ್ಲ? ಯಾಕೆ? ಅವ್ರಿಗೆ ಬೇರೆ ಬೇರೆ ಕೆಲಸ ಇರ್ತವೆ, ಫೀಲ್ಡ್ ವಿಸಿಟ್ ಹೋಗೋದಿರುತ್ತೆ, ಇನ್ನೊಂದಿರುತ್ತೆ, ಇನ್ಯಾವುದೋ ಮೀಟಿಂಗ್ಸ್ ಮತ್ತೊಂದು ಎಲ್ಲಾನು ಸರ್ಕಾರಕ್ಕೆ ವರದಿ ಕೊಡೋದಿರುತ್ತೆ. ಹಾಗಾಗಿ ಆ ಕಾರಣಕ್ಕಾಗಿ ಅದೊಂದು ಎಕ್ಸಿಕ್ಯೂಟಿವ್ ಜಾಬ್, ಅದಕ್ಕೆ ನಿಗದಿತ ಸಮಯ ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಇದೆ. ಆದ್ರೆ ಆ ತರದ್ದು ಒಂದು ಏನು
ಶೀಲ್ಡ್ ಅನ್ನ ಬಳಸ್ಕೊಂಡು ಇವರು ಬೇಕಾಬಿಟ್ಟಿ ಎಕ್ಸಿಕ್ಯೂಟಿವ್ ಜಾಬ್ ಅಂತ ಹೇಳ್ಕೊಂಡೆ ಸರ್ಕಾರಿ ಅಧಿಕಾರಿಗಳು ಬೇಕಾಬಿಟ್ಟಿ ಕಚೇರಿಗೆ ಬರೋದನ್ನ ನಾವು ಇವತ್ತು ನೋಡ್ತಾ ಇದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಜನಪ್ರತಿನಿಧಿಗಳು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮತ್ತೆ ಡೆಪ್ಯೂಟಿ ಸಿಎಂ DK ಶಿವಕುಮಾರ್ ಅವರು ಅವರೇನೇ ಬೆಂಗಳೂರಿಗೆ ಉಸ್ತುವಾರಿ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಏನ್ರಿ ಬೆಂಗಳೂರು ನಿಮ್ದು ಯಾವ್ದು ಗ್ರೇಟರ್ ಬೆಂಗಳೂರು ಸಿಲಿಕಾನ್ ಸಿಟಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ರೆ ಏನ್ರಿ ಕಿತ್ತೋಗಿರೋ ಸರ್ಕಾರಿ ಕಚೇರಿಗಳಲ್ಲಿ ನೋಡ್ರಿ. ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ, ಒಂದು ದೇಶ ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ನಾವು ನೇಮಕ ಮಾಡ್ಕೊಂಡಿರುವಂತಹ ಅಂತಹ ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಿರುವಂತಹ ಜನ ಕಾಯ ವಾಚ ಮನಸ ತೊಡಗಿ ಕೆಲಸ ಮಾಡಿದ್ರೆ ಮಾತ್ರ ಆ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅವರು ನೀವು ಹೆಂಗೆ ಕಳ್ಳ ಸುಳ್ಳ ಕೆಲಸ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಇನ್ನೇನೋ ವ್ಯಾಪಾರ ಮಾಡ್ಕೊಂಡಿದ್ದೀರೋ ಇವತ್ತಿನ ಮಿನಿಸ್ಟ್ರು ಸಚಿವರು ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ನಿಮ್ಮ ಕೆಳಗಡೆ ಇರುವಂತಹ ಅಧಿಕಾರಿಗಳು ಮಾಡ್ತಾರೆ. ಅವ್ರು ಯಾಕೆ ಕಾಯ ವಾಚ ಮನಸ ಕೆಲಸ ಮಾಡ್ತಾರೆ? ನೀವು ಅಧಿಕಾರಿಗಳು ಮಾಡೋದ ಕೆಲಸ ಅಂತ ಅಂದ್ರೆ ಅವರೇ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಇವತ್ತು ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಏನೆಲ್ಲ ಅವ್ಯವಸ್ಥೆ ಅಕ್ರಮ ಇದೆ ಅದು ನಿಮ್ಮ ಆಡಳಿತ ವ್ಯವಸ್ಥೆಗೆ ಹಿಡಿಯುವಂತಹ ಕನ್ನಡಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವು ನಿಮಗೆ ಇಮಿಲಿಯೇಟ್ ಮಾಡಬೇಕು, ನಿಮಗೆ ಅವಮಾನ ಮಾಡಬೇಕು ಅಂತ ಹೇಳಿ ನಾವು ಅಭಿಯಾನವನ್ನು ಮಾಡ್ತಾ ಇಲ್ಲ. ನಿಮ್ಮನ್ನ ಎಚ್ಚರಿಸಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ನೀವು ಸರಿಪಡಿಸ್ಕೋಬೇಕು ಅಂತ ಮಾಡ್ತಾ ಇದೀವಿ. ನಮ್ಮದೇ ತೆರಿಗೆ ಹಣದಲ್ಲಿ ನೀವು ಬಯೋಮೆಟ್ರಿಕ್ ಹಾಕ್ತೀರಿ. ಬಯೋಮೆಟ್ರಿಕ್ ಡಿವೈಸ್ ನ ಸರ್ಕಾರಿ ಕಚೇರಿಗಳು ತಗೊಂಡು ಹಾಕ್ತಾ ಇದೀರಿ. ಆ ಬಯೋಮೆಟ್ರಿಕ್ ನ ಸಾಫ್ಟ್ವೇರ್ ನ ತಗೊಂಡ್ಬರ್ತೀರಿ. ಆ ಸಾಫ್ಟ್ವೇರ್ ನ ಮೇಂಟೈನ್ ಮಾಡೋಕ್ಕೆ ಜನ ನಡೆಸ್ತೀರಿ. ಅದನ್ನ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಜನ ಇಡ್ತೀರಿ. ಅದಕ್ಕೆ ನೂರಾರು ಜನರನ್ನ ಕುಂಡಿಸಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀರಿ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತೀರಿ. ಯಾರ್ದು ಹಣ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಿಮ್ ಮನೆಯಿಂದ ತಗೊಂಡ್ಬರ್ತೀರಾ ಹಣನ? ಅಂತ ಒಂದು ವ್ಯವಸ್ಥೆ ಅಷ್ಟೊಂದು ನೂರಾರು ಕೋಟಿ ಖರ್ಚು ಮಾಡಿದ್ಮೇಲೆ ಬಯೋಮೆಟ್ರಿಕ್ ಚಾಲನಲ್ಲಿ ಇಟ್ಟಿಲ್ವಲ್ರಿ ಇವರು? ನಾಚಿಕೆ ಆಗಲ್ವಾ ಇದು ಸಿದ್ದರಾಮಯ್ಯನವರ ಆಡಳಿತಕ್ಕೆ? DK ಶಿವಕುಮಾರ್ ಅವರು ನಿಮ್ಮ ಆಡಳಿತಕ್ಕೆ ಇದು ನಾಚಿಕೆ ಆಗುವಂತ ವಿಚಾರ ಅಲ್ವಾ? ಶೇಮ್ ಅಂತ ಅನ್ಸಲ್ವಾ? ಹೋಗ್ಲಿ, ನಿಮ್ಗೆ ನಾಚಿಕೆ ಮರ್ಯಾದೆ ಏನು ಇಲ್ವಾ? ಹೋಗ್ಲಿ, ನಿಮ್ಗೆ ಇಟ್ಕೊಳ್ಳಿ. ಸ್ವಲ್ಪ ಇಟ್ಕೊಂಡ್ರೆ ಜನ ನಿಮ್ಮನ್ನ ಒಂದು ಗೌರವದಿಂದ ನೋಡ್ತಾರೆ. ಈ ರೀತಿಯಾಗಿ ಮಾನ ಮರ್ಯಾದೆ ಎಲ್ಲಾನು ಬಿಟ್ಟು ನಿಂತ್ಕೊಂಡ್ರೆ ಏನ್ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ. ಸರ್ಕಾರಕ್ಕೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತಹ ಸರ್ಕಾರಿ ಹುದ್ದೆಗಳೇ ಖಾಲಿ ಇದಾವೆ. ಇಂಥ ಸಂದರ್ಭದಲ್ಲಿ ಇರುವಂತ ಏನೀಗಾಗಲೇ ಡಿಫಿಸಿಟ್ ಇರುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳು ನೌಕರರು ತೋರಿಸಿ ಇವರೆಲ್ಲ ಈಗ ನೋಡಿ ಈಗ ಬರ್ತಿದ್ದಾರೆ. ಹೀಗೆ 10 ಗಂಟೆಗೆ 11 ಗಂಟೆಗೆ ಬರೋದು, ಕಾಮಚೋರ್ ಕೆಲಸ ಮಾಡೋದು, ಅವ್ರಿಗೆ ಇರುವಂತ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡ್ದಲೆ ಅಂತ ಕೆಲಸ ಮಾಡೋದಕ್ಕೂ ಇವ್ರು ಕಾಮಚೋರ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಇನ್ನೇನ್ರಿ ದೇಶ ಕಟ್ತೀರಾ ನೀವು ಸಿದ್ದರಾಮಯ್ಯನವರೇ, ರಾಹುಲ್ ಗಾಂಧಿ ಅವರೇ? ಹಂಗೆ ಹೋಗ್ತಾ ಮಾತಾಡ್ತಾರೆ. ದೇಶ ಕಟ್ತೀವಿ, ದೇಶ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಮಾತಾಡುವಂತವ್ರು. ಆ ಕಡೆ ಎಲ್ಲ ರಸ್ತೆ ಇದೆಯಾ? ಅಲ್ಲೊಂದಿದೆ, ಇವರೆಲ್ಲ ಅದಕ್ಕೆ ಕಾಯ್ತಾ ಇರೋದು. ಯಾರು ಅಲ್ಲಿ ನಿಂತ್ಕೊಳ್ಳಿ, ನಮ್ಮವರು ಒಂದ್ ಕಡೆ ಒಂದಿಬ್ರು ಅಲ್ಲಿರಿ, ಇವ್ರಿಗೆ ಕೇಳೋಣ. ಮಾತಾಡು ಮೇಡಮ್. ನಮಸ್ತೆ. BBMP ಆಫೀಸ್ ಅವರ ಮೇಡಮ್ ಅಲ್ವಾ? ಒಂದ್ ನಿಮಿಷ ರೀ. ತಾವು ಇಲ್ಲೇನು ವರ್ಕ್ ಮಾಡ್ತಾ ಇದ್ದೀರಮ್ಮ? ಆಯ್ತು, ಕರ್ನಾಟಕ ಸರ್ಕಾರ ಈಗ ನಿಮ್ಮೇಲಾದ್ರು ಇಲ್ಲಿಗೆ ಇದು ಮಾಡಿದ್ರು. ಮತ್ತೆ ಮೆಟ್ರೋ ಗಾಡಿ ಪಾರ್ಕಿಂಗ್ ಮಾಡಕ್ ಬಂದ್ರ ಎಷ್ಟು ಗಂಟೆ ಹೋಗ್ತೀರಾ ಕೆಲಸ? ಸರ್ಕಾರಿ ಕೆಲಸ ನಿಮ್ಗೆ ಸರ್ಕಾರಿ ಕೆಲಸ ಅಲ್ವಾ ನಿಮ್ದು? ಎಷ್ಟು ಗಂಟೆಗೆ ಸರ್ಕಾರಿ ಕೆಲಸ ಡ್ಯೂಟಿ? 10:30ನಾ? ಯಾರು ಹೇಳ್ರು 10:30 ಸರಿ. ಈಗ ಎಲ್ಲಿ ಮೇಡಮ್ ತಮ್ಮ ಆಫೀಸ್? ಕಚೇರಿ ಎಲ್ಲಿ ತಮ್ಮದು? ವಿಧಾನಸೌಧ. ಈಗ ಎಷ್ಟು ಟೈಮು? ಸರ್ ಒಂದು ನಿಮಿಷ, ನಿನ್ನೆ ನಮಗೆ ದೇವರಾಜ ಬರ್ಡೇ ಫಂಕ್ಷನ್ ಇತ್ತು. ಇವತ್ತೊಂದು GPS ಫೋಟೋ ತಗೋತಾ ಇದ್ದೀರಾ? ಆಯ್ತು. ಫಂಕ್ಷನ್ ತುಂಬಾ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಲೇಟ್ ಅವರ್ಸ್ ಎಲ್ಲ ಕೆಲಸ ಮಾಡಿದ್ವಿ ಫಂಕ್ಷನ್ಗೋಸ್ಕರ. ಫೋಟೋಸ್ ಇದೆ. ಆಯ್ತು, ಒಳ್ಳೇದಾಗಲಿ ನಿಮಗೆ. ಹಲೋ, ನೋಡಿ, ಈ ರೀತಿಯಾಗಿ ಎಲ್ಲೋ ಸರ್ಕಾರಿ ಕಚೇರಿಗಳಿಗೆ ಕೆಲ್ಸಕ್ಕೆ ಹೋಗುವಂತವ್ರು ಇಲ್ಲಿ ಬಂದು ಗಾಡಿ ನಿಲ್ಸಿ ಹೋಗ್ತಾರೆ ಅಂತ ಅಂದ್ರೆ ಇನ್ನ ಎಷ್ಟೊತ್ತಿಗೆ ಇವರು ಸರ್ಕಾರಿ ಕಚೇರಿ ಹೋಗ್ತಾರೆ, ಎಷ್ಟೊತ್ತಿಗೆ ಇವರು ಕೆಲಸವನ್ನ ಶುರು ಮಾಡ್ತಾರೆ ಅಂತ ನೀವು ಯಾರು ಕಾಯ್ತಾ ಇದ್ದೀರಾ? ಎಲ್ಲಾನು ಜನ ಅರ್ಥ ಮಾಡ್ಕೋಬೇಕು. ಈ ಕಾರಣಕ್ಕಾಗಿನೇ ನಾವು ಒಂದಷ್ಟು ಕೆಲಸ ಮಾಡ್ತಾ ಇರೋಂಥದ್ದು. ಬಂದಿಲ್ವಾ? ಇಲ್ಲಿ ಗೊತ್ತಾಗುತ್ತಲ್ಲ ನಿಮ್ಗೆ? ನೀವು ಮಾತಾಡ್ತಾ ಇದ್ರೆ ಅದ್ರ ಬರ್ತಾ ಇರುತ್ತೆ. ಅಲ್ಲ, ಇವ್ರನ್ನ ಕೇಳ್ಕೊತಾ ಇದ್ದೀನಿ ಇದೇ ವಿಚಾರ. ಸರಿ, ಫೋನ್ ಮಾತಾಡ್ತಾ ಇದ್ದೀವಿ ಅದಕ್ಕೆ. ಇಲ್ಲ ಹಲೋ ಒಂದೇ ಕಟ್ಟಾಯ್ತು. ನೋಡಿ, ಈಗ ಬಹುತೇಕವಾಗಿ
ಈಗ ಜನ ಕಾಯ್ತಾ ಇರೋದು ಇಲ್ಲಿ BBMP ಝೋನಲ್ ಆಫೀಸ್ ಏನು ಪಶ್ಚಿಮ ಇವರೆಲ್ಲ ಏನು ಕಾಯ್ತಾ ಇದ್ದಾರೆ ವಿಚಾರಿಸಿ. ಅಲ್ಲ ಇವಾಗ ಇಲ್ಲಿ ಏನಕ್ಕೆ ಬಂದಿದ್ದಾರೆ ಅವರು? ಇದು BBMPನೇ ಅಲ್ವಾ? ಆ ಕಡೆಯಿಂದ ಬರ್ತಾರೆ ಜನ. ಬಂದಿಲ್ವಾ ಮೇಡಮ್ ಇನ್ನ? 10:30 ಎಲ್ಲ 10 ಗಂಟೆ ಬನ್ನಿ ಸರ್. ನಿಮ್ಗಾರು ಹೇಳಿದ್ದಾರೆ, CM ಹೇಳಿದ್ರು 10:30ಗಿಂತ. ಸರ್ ಒಂದ್ಸಲಿ ಒಳಗಡೆ ಹೋಗ್ಬಿಟ್ಟು ಬರೋಣ. ಆ ಕಡೆಯಿಂದ ಎಂಟ್ರೆನ್ಸ್ ನೋಡಿ ಬನ್ನಿ. ಹೌದಾ? ಹ್ಞೂ, ಅದಕ್ಕೇನೆ ಅವ್ರು ಹಂಗೆ ಹೇಳಿಸ್ತಾರೆ, ಅವ್ರಿಗೆ ಗೊತ್ತಿಲ್ಲ ಹೇಳ್ತಾರೆ ನೋಡ್ರಿ. ಅಲ್ಲ ಜನನು 11 ಗಂಟೆಗೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅದೇ ಫಿಕ್ಸ್ ಆಗ್ಬಿಟ್ಟು ನೀವು ಅನ್ಕೊಂಡಿರೋದೇನು? ಹಾಂ, ಜನಕ್ಕೆ ಜಾಸ್ತಿ ಸಾರ್ವಜನಿಕವಾಗಿ ಕೆಲಸಗಳಾಗೋದು ಒಳಗಡೆ. ಅಲ್ಲಿ ಹಿಂದೆ ಚೀಫ್ ಇಂಜಿನಿಯರ್ ವೆಸ್ಟ್ ಇವರೆಲ್ಲ ಆಲ್ಮೋಸ್ಟ್ ಈಗ ಫೀಲ್ಡ್ ವರ್ಕ್ ಅಂತ ಹೇಳ್ಬಿಡ್ತಾರೆ. ಹಾಂ ನೋಡಿ ಎಷ್ಟು ಸಮಯ ಈಗ 10:30 ಗಡಿಯಾರದಲ್ಲಿ, ಅವ್ರ ಗಡಿಯಾರದಲ್ಲಿ ತೋರಿಸಿ 10:30 ದಾಟಿದೆ. ಆದರೂ ಇಲ್ಲಿ ಯಾವುದೇ ಸಿಬ್ಬಂದಿ ಕೆಲಸದಲ್ಲಿರೋದು ನಮಗೆ ಕಾಣ್ತಾ ಇಲ್ಲ. ಅವರು ತೋರಿಸಿ, ಅವ್ರ ಹೆಸರು ತೋರಿಸಿ, ಅಲ್ಲಿ ಹೋಗಿ. ಶಶಿಕುಮಾರ್, KV ಶಶಿಕುಮಾರ್. ಮುಖ್ಯ ಅಭಿಯಂತರು ಪಶ್ಚಿಮ ವಲಯ. ಓ ಇಲ್ಲಿ ಈಗ ರೆಡಿ ಆಯಿತು. ಏನು ಪ್ರಕಾಶ್ ಒಟ್ಟಿನಲ್ಲಿ ಇದಾದ್ರು ಮಾಡ್ಕೊಳ್ರಪ್ಪ, ನಾವು ಬರ್ತೀವಿ ಅನ್ನೋದಕ್ಕಾದ್ರೂ ಇದು ಬೆಲೆ ಕೊಡ್ತೀರಲ್ಲ, ಸಂತೋಷ. ಏನು ಮಾಡಿದ್ರು? ಅದು ಇರಲಿಲ್ಲ ಇದನ್ನ? KV ಪ್ರಕಾಶ್ ಅನ್ನೋಂಥದ್ದು ಬೋರ್ಡು ಮಾಹಿತಿ ಇದು. ನಾವು ಬೋರ್ಡ್ ಕೇಳಕ್ ಬಂದಿಲ್ಲಪ್ಪ, ನೀವೇ ಇಲ್ವಲ್ಲ, ಅದನ್ನ ಕೇಳಕ್ ಬಂದಿದ್ದೀವಿ. ನೀವಿದ್ದೀರಿ, ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ನೀವೇನಾಗಿದ್ದೀರಿ? SG ಅಣ್ಣ. ನಿಮ್ಮ ಈ ಇಲಾಖೆಯಿಂದ ಎಷ್ಟು ಜನ ಕೆಲಸ ಮಾಡ್ತಾರೆ? ಎಷ್ಟು ಗಂಟೆ ಕೆಲಸಕ್ಕೆ ಬರಬೇಕು? 10 ಕಾಲ ಒಳಗಡೆ ಬರಬೇಕಾ? ಪರವಾಗಿಲ್ಲ, ನೀವು 1/4 ಗಂಟೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅದು ಪರವಾಗಿಲ್ಲ, ನೀವು ಇದ್ದೀರಿ. ಮತ್ತೆ ಮಿಕ್ಕವರೆಲ್ಲ ಎಲ್ಲೋದ್ರು? ಇದಾರಾ? ಯಾರಿಲ್ಲ ಅಂತ ಆದ್ರೂ ಹೇಳೋಣ, ಹೋಗ್ಲಿ. ಇಲ್ಲಿ ತೋರಿಸಿ. ಇಲ್ಲೇ ಒಂದು ಇದೆಲ್ಲ ಇದು ಕೆಲಸ ಮಾಡ್ತಾ ಇರೋ ಕಚೇರಿನ ಇಲ್ಲ ಸುಮ್ಮನೆ ಖಾಲಿ ಖಾಲಿ? ಅದಾದ್ರೂ ಆಗಲಿ. ಇವಾಗ ಸರ್ಕಾರಿ ಉದ್ಯೋಗ 3 ಲಕ್ಷ ಉದ್ಯೋಗ ಖಾಲಿ ಇದೆ ಅಂತ ಹೇಳ್ತಿದೀವಲ್ಲ, ಅದನ್ನು ಗೊತ್ತಾಗ್ಬೇಕು. ಈಗ ಹೊಸ ಎಲ್ಲ ಖಾಲಿನಾ? ಹಾಂ. ಎಲ್ಲಿ ಜನ? ಇಲ್ಲೊಬ್ರು ಇದ್ದಾರೆ. ಅಲ್ಲ, SD ಅವ್ರು ಬಂದಿದ್ದಾರೆ, ಬರೀ FD ಅವ್ರು ಯಾರು ಇಲ್ವಾ ಇಲ್ಲಿ? ನೀವು FD ಏನಾ? ಇದೇನು ಅಟೆಂಡೆನ್ಸು ನಿಮ್ದು ಹೆಂಗೆ ಇದು? ರಿಜಿಸ್ಟ್ರಾ? ನಿಮ್ಮ ಅಟೆಂಡೆನ್ಸು ರಿಜಿಸ್ಟರ್ ಅಂದರೆ ಮ್ಯಾನ್ಯುಯಲ್ಲ? ರಿಜಿಸ್ಟರ್ ಅಷ್ಟೇ, ಅಟೆಂಡೆನ್ಸ್ ರಿಜಿಸ್ಟ್ರು. ಬಯೋಮೆಟ್ರಿಕ್ ಇಲ್ಲ? ಎರಡೂ ಮೇಂಟೈನ್ ಮಾಡ್ತಿದ್ದೀರಾ? ಬಯೋಮೆಟ್ರಿಕ್ ವರ್ಕ್ ಆಗ್ತಿದ್ಯಾ? ಬಯೋಮೆಟ್ರಿಕ್ ಇಲ್ಲ, ಅದು ಆ್ಯಪ್ ಮಾಡಿದ್ದಾರೆ ಹೆಡ್ ಆಫೀಸ್ ಅಲ್ಲಿ. ನಿಮ್ಗೆ ಗೊತ್ತಲ್ಲ ಲಾಕ್ಸೆಫ್ ಅಂತ? ಹಾಂ, ಅದು ಇದನ್ನು ಮಾಡ್ತೀರಾ? ಮ್ಯಾನ್ಯುಯಲ್ ಆಗು ಮಾಡ್ತೀರಾ? ಲಾಕ್ಸೆಫಲ್ಲೂ ಮಾಡ್ತೀರಾ? ಹಾಂ. ಎಲ್ಲಿಂದ ಮಾಡ್ತಾರೆ ಬಯೋಮೆಟ್ರಿಕ್? ಮೊಬೈಲ್ ಬಯೋಮೆಟ್ರಿಕ್ ಮಾಡಿದ್ರೆ ಮನೆ ಲಾಕ್ಸೆಫ್ ಅಪ್ರೂವಲ್ ಆಗುತ್ತೆ. ಚೆನ್ನಾಗಿ ಒಟ್ಟಿನಲ್ಲಿ ಅನುಕೂಲಕರಂಗೆ ಮಾಡ್ಕೋತಾ ಇದೀರಿ. ಬಯೋಮೆಟ್ರಿಕ್ ನಿಮ್ಮ ಸಾಹೇಬ್ರು ಅಪ್ರೂವಲ್ ಮಾಡ್ತಾರೆ ಅಂದ್ರೆ ಮನೆ ನಿಂತ್ಕೊಂಡೇ ಮಾಡ್ತೀರಿ. ನಿಮ್ಮ ಸಾಹೇಬ್ರು ಓಕೆ ಅಂತ ಅಂದ್ರೆ ನೀವು ಮನೇಲಿ ಇರ್ಬೋದಲ್ಲ. ಆಗ ನೋಡಿ, ಪ್ರತ್ಯೇಕವಾಗಿ ಇನ್ನ 10:30 ಆದ್ರೂ 80% ಸ್ಟಾಫ್ ಬಂದಿಲ್ಲ. 80% ಆಫ್ ಸ್ಟಾಫು ಇವತ್ತು ಇಲ್ಲಿ ಇಲ್ಲ. ನಾವಿವತ್ತು ಬೆಂಗಳೂರು ಅಲ್ಲಿ ಮೇನ್ ಆಫೀಸ್ಗೆ ಹೋಗ್ಬೋಣ. ಅಲ್ಲೇ ತೋರಿಸ್ತಿ. ಬೆಂಗಳೂರು ಪಶ್ಚಿಮ ವಲಯದ ಅಲ್ಲೊಂದು ಜನ ಬರ್ತಾರೆ ಆಚೆ ಕಡೆ. ಈಗ ಬರ್ತಾರೆ, ಇಲ್ಲೇ ಕೊಟ್ಬಿಡ್ಬೇಕಿತ್ತು. ಬನ್ನಿ ಅಮಿತ್, ಸಾಕು ತೋರಿಸಿದ್ದು. ಇವಾಗ ಜನ ಇಲ್ಲಿ ಬರ್ತಾರೆ, ಬನ್ನಿ ತೋರಿಸಿ, ಮಾತಾಡ್ಸಿ ಅವ್ರಿಗೆ ಜನರಿಗೆ. ಹೌದಾ? ಅದನ್ನ ಕೊಟ್ಬಿಡಿ, ನೀವು ಹಿರಿಯರಿದ್ದೀರಿ. ಹಾಂ, ಅಮಿತ್ ಬನ್ನಿ, ಈ ಕಡೆ ಬರ್ತಾರೆ ಬನ್ನಿ. ಅವರು ಸಾಹೇಬ್ರಾ? ಅಲ್ಲಲ್ಲ, ಅಲ್ಲಿಂದ ಈಗ ಮೋಸ್ಟ್ಲಿ ಅಲ್ಲಿ ಎಂಟ್ರಿ ಬರ್ತಾವ್ರೇನೋ. ಎಲ್ಲೋದ್ರು ಅವರು? ಹಾಂ, ಯಾರು? ಇದೆ ತಾನೆ ಮೇನ್ ಎಂಟ್ರಿ ಇತ್ತು. ಹಾಂ, ಇನ್ನೊಂದು ಎಂಟ್ರಿ ಇದೆಯಾ? ಹಾಂ, ಇದು
ಮೇನ್ ಎಂಟ್ರೆನ್ಸು ಅವರು ಹಿಂಗೆ ಬರಬೇಕು. ಅಲ್ಲಿ ಯಾರಾದ್ರೂ ಒಬ್ರು ನಮ್ಮವ್ರಿಗೆ ಇರಿಸಿ ಒಂದು 2 ಜನಕ್ಕೆ. ಬನ್ನಿ ಸರ್ ನೀವು ಬನ್ನಿ. ಅಲ್ಲ ಅವ್ರ ಕಚೇರಿ ಹತ್ರ ನಿಂತ್ಕೊಂಡ್ರೆ ಅವ್ರ ಚೇಂಬರ್ ಹತ್ರ ಅವ್ರು ಎಲ್ಲಿಂದಾದ್ರೂ ಬಂದ್ರು ಅಲ್ಲೇ ಬರಬೇಕಲ್ಲ. ಅದಕ್ಕೆ ಇಲ್ಲೊಬ್ರು ಬಂದರು, ಮಾತಾಡ್ಸ್ಕೊಂಬರೋಣ ಅವ್ರನ್ನ. ಸಂಗಪ್ಪ ಮೇಡಮ್ ನಮಸ್ತೆ. ಅದೇ ಮೇಡಮ್ ಎಷ್ಟೊತ್ತಿಗೆ ಮೇಡಮ್ ಕಚೇರಿ ಇದು ಸಮಯ? ಪರ್ಮನೆಂಟ್ ಅಲ್ವಾ? ಹಾಂ ಪರ್ಮನೆಂಟ್ ಅಲ್ವಾ ಅಂತ ಇರಲಿ, ಒಂದು ಕೊಟ್ಟಿರಿ. ಸಮಯಕ್ಕೆ ಸರಿಯಾಗಿ ಬನ್ನಿ ಕಚೇರಿಗೆ ಅಂತ. ತೊಗೊಳ್ಳಿ ಮೇಡಮ್. ಸರಿಯಾಗಿ ಈ ಕಡೆ ನೋಡಿ ಮೇಡಮ್. ಅಲ್ಲ ಪರವಾಗಿಲ್ಲ ನೋಡಿ. ಸಮಯಕ್ಕೆ ಸರಿಯಾಗಿ ಬನ್ನಿ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಹಾಂ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಬನ್ನಿ ಅಂತ. ಖುಷಿ ಪಡಬಾರ್ದು ಮೇಡಮ್ ಸರ್. ಇದೊಂದು ಅವಮಾನ ಅಂತ ಭಾವಿಸ್ಕೋಬೇಕು ನೀವು. ಅವಮಾನ ಶೇಮ್ ಅಂತ ಭಾವಿಸ್ಕೋಬೇಕು. ಸರಿಯಾದ ಟೈಮಿಗೆ ಕೆಲಸಕ್ಕೆ ಬರಬೇಕು. ಖುಷಿ ಪಡುವಂಥ ವಿಚಾರ ಅಲ್ಲ ಇದು. ಸರ್ ಈಗ ಬಂದ್ರಾ? ಅಲ್ಲೊಬ್ರು ಬರ್ತೀವಿ ಮೇಡಮ್, ಬನ್ರಿ ಈಗ. ಕರೆಕ್ಟ್ ಅಂದ್ರೆ ಎಷ್ಟು? ಬಿಡಿ, ಕರೆಕ್ಟ್ ಬಂದವ್ರಿಗೆ ಏನು ಕೊಡಬೇಡಿ, ಬನ್ನಿ ಸರ್. ಆಯಿತು, ಇಲ್ಲಿ ಬಂದ್ರು ಮೇಡಮ್ ಕೊಡಿ ಅವ್ರಿಗೆ. ಅವರು ಕೊಡಿ ಫಸ್ಟ್. ಕೇಳಿ ಹಂಗೆ, ಯಾಕೆ ಎಷ್ಟು ಗಂಟೆ ಸಮಯ ಕೇಳಿ ಅವ್ರಿಗೆ. ಅವ್ರಿಗೆ ಇಟ್ಕೊಡಪ್ಪ, ಕೇಳಿ. ನೀನು ಮಾತಾಡಿಲ್ಲ ಅವ್ರಿಗೆ, ಅದು ಫೋನ್ ಮೈಕ್ರೋಫೋನ್ ಕೊಡು. ಎಲ್ಲಿ ಮೇಡಮ್? ಈಗ ಬರ್ತಾ ಇದ್ದೀರಿ? ನೋಡಿದ್ವಿ. ನೋಡಿದ್ರಿ? ನೀವು ಗಾಡಿ ನಿಲ್ಲಿಸಿ ಆ ಥರ ಹೇಳ್ಬಾರ್ದು. ಬರ್ತೀವಿ ಅಂತ ಹೇಳಿ ಒಪ್ಕೊಳ್ಳಿ. ಕೊಡಿ. ಸರಿಯಾದ ಸಮಯಕ್ಕೆ ಇನ್ನು ಮೇಲೆ ಬನ್ನಿ. ಹಾಂ, ಮತ್ತೆ ನಾವು ಇದನ್ನ ಕಂಪ್ಲೇಂಟ್ ಮಾಡ್ತೀವಿ. ಇವತ್ತು ಲೇಟಾಗಿ ಬಂದಿರೋದು ಕಂಪ್ಲೇಂಟ್ ಮಾಡ್ತೀವಿ, ಲೋಕಾಯುಕ್ತಕ್ಕೂ ಮಾಡ್ತೀವಿ, ಮತ್ತೆ ನಿಮ್ಮ ಮೇಲೆ ಮಾಡ್ತೀವಿ. ಹಾಂ, ದಯವಿಟ್ಟು ಬನ್ನಿ. ಈ ಥರ ನೀವೆಲ್ಲ ಚೆನ್ನಾಗಿ ಮಾಡಿದ್ರೆ, ಕೆಲಸ ಮಾಡಿದ್ರೆ ಒಂದು ಸಮಾಜ ಬದಲಾವಣೆ ಆಗುತ್ತೆ ಅನ್ನೋ ನಮ್ಮ ಒಂದು ಕಾಳಜಿಯಿಂದ ಮಾಡ್ತಾ ಇದೀವಿ. ನಿಮ್ಗೆ ಅವಮಾನ ಮಾಡೋ ಉದ್ದೇಶ ಅಲ್ಲ. ಇವರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತಾರೆ. ಬರ್ತಾ ಇರ್ತಾರೆ. ಇವ್ರು ಏನು ಎಕ್ಸಿಕ್ಯೂಟಿವ್ ಜಾಬ್ ಅಲ್ಲ, ಇವ್ರೇನು ಹೊರಗಡೆ ಹೋಗೋವಂಥದ್ದೇನು ಇಲ್ಲ ಇವ್ರದ್ದು. ಇವರು ಆಫೀಸಲ್ಲಿ ಇರಬೇಕು. ಹಾರ್ಡ್ವೇರ್ ಯಾಕೆ ಇದರ ಇವ್ರು ಬಂದರು ಕರೆಕ್ಟ್ ಟೈಮ್ಗೆ. ಸರ್ ನಮಸ್ತೆ. ಜೀವನ್ ಅಂತ KRS ಪಕ್ಷದಿಂದ ನಾವೊಂದು ವಿನೂತನವಾದಂಥ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಸರ್ಕಾರಿ ಕಚೇರಿಗಳಿಗೆ ಸರಿಯಾದ ಸಮಯಕ್ಕೆ ಯಾರು ಬರಲ್ಲ ಅಂತಹ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅವಮಾನದ ಸನ್ಮಾನ, ಹಾರ ಹಾಕಿ ಇಲ್ಲ ಹೂವು ಕೊಟ್ಟು ಇನ್ನು ಮುಂದಕ್ಕಾದ್ರೂ ಸರಿಯಾಗಿ ನಡ್ಕೊಳ್ಳಿ. ನಿಮ್ಗಲ್ಲ ಅಲ್ಲಲ್ಲ ಹೇಳ್ತಾ ಇರೋವಂಥದ್ದು, ನೀವು ಉಪಯುಕ್ತರಂತ ಇತ್ತಲ್ಲ, ನಿಮ್ಗೆ ತಿಳಿಸೋಣ ಅಂತ ಬಂದ್ವಿ. ಈ ಥರ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಅಷ್ಟೇ ನಿಮ್ಮ ಸಿಬ್ಬಂದಿಗಳಿಗೆ ಹೇಳಬೇಕು, ಸಮಯಕ್ಕೆ ಸರಿಯಾಗಿ 10 ಗಂಟೆಗೆ ಅಲ್ವಾ ಕಚೇರಿ, ನೀವು ಶಾರ್ಪ್ 10 o'clock ಬಂದ್ರಿ, ನಾವು ನೋಡಿದ್ವಿ. ಹಾಗಾಗಿ ನಿಮ್ಗೊಂದು ನಮಸ್ಕಾರ. ಅಟ್ಲೀಸ್ಟ್ ನೀವು ನಿಮ್ಮ ಕೆಳಗಡೆ ಇರುವಂತಹ ಅಧಿಕಾರಿ ಸಿಬ್ಬಂದಿಗಳನ್ನ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬರೋ ರೀತಿ ಮಾಡುವಂತಹ ಇದನ್ನ ಮಾಡ್ಕೋಬೇಕು. ನೀವು ಮಾಡಿ. ನಮಸ್ಕಾರ. ಹಾಂ, ಅಲ್ಲಿ ಬಂದ್ರು, ಸಾರ್ ಬಂದ್ರು, ಕೊಡ್ರಿ ಅವ್ರಿಗೆ. ಅವ್ರಿಗೊಂದು ಹಾರನೇ ಹಾಕ್ರಿ, ಅವ್ರಿಗೊಂದು ಹಾರ ಹಾಕ್ಬಿಡ್ರಿ. ಹೋಗಿ ಕೊಡಿ ನಜೀರ್ ಹಾರ ಕೇಳಿ. ಅವ್ರಿಗೂ ಸಮಯ ಎಷ್ಟು ಅಂತ. ಅವರು ಏನಾದ್ರು 11 ಗಂಟೆ ಅನ್ಕೊಂಡ್ಬಿಟ್ಟಾರ ಹಾರ ಕೊಡಿ. ಕೆಲಸಕ್ಕೆ ಅಪಾಯಿಂಟ್ ಆದಾಗ ಏನೋ ಹಾರ ನಜೀರ್ ಬನ್ರಿ. ಯಾರ ನಿಮ್ಮ ಇಸ್ಮಾಯಿಲ್ ಅಲ್ಲ? ನಮಸ್ಕಾರ ಇಸ್ಮಾಯಿಲ್ ಅವ್ರಿಗೆ. ಸರ್ ನಾವು ಎಕ್ಸಿಕ್ಯೂಟಿವ್ಸ್ ಈ ಕಡೆ ಬನ್ರಿ. ಸರಿ ಎಕ್ಸಿಕ್ಯೂಟಿವ್ ಆದ್ರೆ ನಿಮಿಷ ಈಗ ಎಕ್ಸಿಕ್ಯೂಟಿವ್ಸ್ ಏನಂತ ಹೇಳುತ್ತೆ ಸರ್, ವಾರ್ಡ್ ಆಫೀಸ್ ಎಲ್ಲ ನೋಡ್ಕೊಂಡ್ ಬರ್ತಿದ್ವಿ. ಹಾಸ್ಪಿಟಲ್ ಹೋಗಿದ್ದೆ, ಅಲ್ಲಿ ಇರ್ಲಿಲ್ಲ ಅವರು. ಸರ್ ಈಗ ಮೂವ್ಮೆಂಟ್ ರಿಜಿಸ್ಟರ್ ಎಂಟ್ರಿ ಮಾಡ್ಬಿಟ್ಟೆ ಹೋಗಿದ್ದೀರಾ? ಇಲ್ಲ ಸರ್, ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ. ಮತ್ತೆ ಹಿಂಗೆ ಅದು ಮೂವ್ಮೆಂಟ್ ರಿಜಿಸ್ಟರ್ ಇಂದಲೇ ಔಟ್ಸೋರ್ಸ್.
ಔಟ್ಸೋರ್ಸ್ ಅವ್ರನ್ನ ಎಕ್ಸಿಕ್ಯೂಟಿವ್ ಜಾಬ್ ತಗೋತಾರ? ಅದನ್ನೇ ಕೇಳ್ತಿರೋದು. ಈಗ ಇಂಜಿನಿಯರ್ ಸರ್. ಸರಿ, ಈಗ ನಿಮಗೆ ಒಂದು ಇದು ಬೇಕಲ್ಲ, ಏನ್ ಸರ್? ಮೂವ್ಮೆಂಟ್ ರಿಜಿಸ್ಟರ್ ನಿಮಗೂ ಇರಲೇಬೇಕಲ್ಲ? ಇಲ್ಲ ಮಿಸ್ ಅಂದ್ರೆ ನಾವು ಇಲ್ಲಿ ಬರ್ತಿದ್ವಿ. ಮತ್ತಿಲ್ಲ ಅಂತೀರಾ? ಈಗ ಔಟ್ಸೋರ್ಸ್ ಆದ್ರೂ ಹೋಗಿರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಿ ಹೋಗ್ಬೇಕು ಅಂತ ಇತ್ತು? ನಿನ್ನೆ ದಿನ ಆಗಿತ್ತಾ ಡಿಸೈಡು? ಇವತ್ತೆಲ್ಲೋ ಈಗ IPP ಗೆ ಹೋಗ್ಬೇಕು. ಇವರೇ ನೋಡ್ರಿ, ಒಂದು ವಿಚಾರ ಕೇಳ್ಕೊಳ್ಳಿ. ಹೇಳಿ ಸರ್. ನೀವು ಔಟ್ಸೋರ್ಸ್ ಆದ್ರೂ ಆಗಿರ್ಲಿ, ರೆಗ್ಯುಲರ್ ಎಂಪ್ಲಾಯಿ ಆದ್ರೂ ಆಗಿರ್ಲಿ, ಫಸ್ಟ್ ಭೇಟಿ ಕಚೇರಿಗೆ ಬಂದು ಕಚೇರಿಯಲ್ಲಿ ಅಟೆಂಡೆನ್ಸ್ ಹಾಕಿದ ನಂತರ ನೀವು ಹೋಗೋದಕ್ಕೆ ಅವಕಾಶ ಇರುವಂತದ್ದು ಆಯ್ತು ಸರ್. ಅಲ್ವಾ? ಹೌದಾ ಅಲ್ವಾ? ನನ್ನ ಸುಳ್ಳು ಹೇಳ್ತಾ ಇದ್ದೀನಾ? ಮತ್ತೆ ಸುಳ್ಳು ಹೇಳುವಂತದ್ದು ಕೆಲಸ ಮಾಡಬಾರ್ದು. ಅವ್ರಿಗೆ ಇನ್ನೊಂದ್ಸಲ ಅವ್ರ್ದು ಏನು ಕೆಲ್ಸದ್ದು ನೀತಿ ನಿಯಮಗಳನ್ನ ಇನ್ನೊಂದ್ಸಲ ಹೇಳ್ಸೋಣ. ಈಗ ನಾವು ಮಾಡ್ತಾ ಇರೋ ಉದ್ದೇಶ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಮಾಡ್ತಾ ಇರೋ ಉದ್ದೇಶ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಈಗ ನಾವು ಬರ್ತಾ ಇಲ್ಲ, ನಿಮ್ಮನ್ನೆಲ್ಲ ಹಿಡ್ಕೊಂಡ್ ಹೊಡೆಯಕ್ಕಾಗುತ್ತೆ, ಎಸಕ್ಕಾಗುತ್ತಾ? ನೀವು ಹೋಗಿ ಕೇಸ್ ಹಾಕ್ಬಿಡ್ತೀವಿ. ಕೇಳಿಸ್ಕೊಳ್ಳಿ. ಅದಕ್ಕೆ ನಾವು ಗೌರವದಿಂದ ನಿಮ್ಗೆ ಹೂವು ಕೊಟ್ಟು ಗಾಂಧಿ ಮಾರ್ಗದಲ್ಲಿ ಹಾರ ಹಾಕಿ, ಅಣ್ಣ ದಯವಿಟ್ಟು ಸರ್ಕಾರಿ ಸೇವೆ ಇದು, ದೇಶ ಕಟ್ಟುವಂತ ಕೆಲಸ, ದಯವಿಟ್ಟು ಸರಿಯಾಗಿ ಬಂದ್ ಮಾಡಿ. ಯಾಕೆ ಕಾಮಚೋರಗಳ ತರಕ್ಕೆ ಮಾಡ್ತೀರಿ? ಯಾಕೆ ನಿಮ್ಗೆ ಕರ್ತವ್ಯ ನಿಮ್ಗೆ ಕೊಟ್ಟಿರೋ ಅದು ಎಷ್ಟೋ ಕೋಟ್ಯಾಂತರ ಜನರಿಗೆ ಇಲ್ಲದೆ ಇರುವಂತ ಅವಕಾಶ ನಿಮಗಿದೆ. ನೀವು ಸರ್ಕಾರಿ ಅಧಿಕಾರಿ ಆಗಿದ್ದೀರಿ, ಅದನ್ನ ಸರಿಯಾಗಿ ಮಾಡಿ ನಿಭಾಯಿಸಿ ಅಂತ ಹೇಳೋದಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು ಮಾಡಿ. ಆದ್ರೆ ನಾವು ದೂರ ಕೊಡ್ತೀವಿ ನಿಮ್ಮ ಮೇಲೆ. ನೀವು ಯಾರಿಗೆ ಉತ್ತರ ಕೊಡ್ಬೇಕು ಅವ್ರಿಗೆ ಉತ್ತರ ಕೊಡಿ. ನಿಮ್ದು ಏನು ಸಬ್ಬು ಬಿಸಿ ಎಲ್ಲ ಹೇಳ್ತಾ ಇದ್ರಲ್ಲ ಅದನ್ನೆಲ್ಲ ಅವ್ರಿಗೆ ಕೊಡಿ. ಫೋಟೋ ತಗೊಂಡ್ರೆ ಅದು GPS ಎಲ್ಲರೂ ಇದೊಂದು ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಹೇಳ್ಬೇಕಷ್ಟೇ. ನಮಸ್ಕಾರ. ಇವ್ರು ಇದು ಬೇಗ ಬಂದ್ರಾ? ವೆರಿ ಗುಡ್. ನೋಡಿ, ನಾವು ನಿಮ್ಗೆ ಹಾಳಾಗ್ತಾ ಇಲ್ಲ, ಲೇಟಾಗಿ ಬಂದವ್ರು ಆಗ್ತಾ ಇದೀವಿ ಕಳ್ಳರಿಗೆ. ಇವರು PAPSಗಳು ಬಂದಿದ್ದಾರಾ? ಯಾರು ಬಂದ್ರು? ಎಲ್ಲಿ ಬಂದ್ರು ನೋಡ್ರಿ ರಾಮರೆಡ್ಡಿ ಆಫೀಸ್ ಅವರಾ ಮೇಡಮ್? ಇಲ್ಲಿ ಯಾರು ಬಂದ್ರು ನೋಡ್ರಿ. ಇದು ಯಾರು ಇಲ್ವೋ ಸರ್ ಇಲ್ಲಿ ಸ್ಟಾಫು? ಎರಡಕ್ಕೂ ನೀವೇನಾ? ಆ ಕಡೆ ಹೋಗಿದ್ದಾರೆ. ಇಲ್ಲಿ ಟಪಾಲು ಇಲ್ಲೆಲ್ಲ ಖಾಲಿನೇನ ಇದು? ನೀವು ಆಫೀಸರ ಸರ್? ಯಾರು ಇಲ್ಲ. ಏನು ಪಬ್ಲಿಕ್ ಕೇಳಿದೆ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಜೀವ. ಹಾಂ, ಸಮಯ ಮೇಡಮ್ ನಮಸ್ತೆ. ಅಲ್ಲ ಇದು ಈ ಥರ ರೀಸನ್ ಹೆಂಗೆ ಹೇಳ್ಬಿಟ್ರೆ ಎಲ್ಲ ಮೇಡಮ್? ಬಹುತೇಕವಾಗಿ ಯಾವತ್ತೂ ಅಲ್ಲ, ಬಹುತೇಕವಾಗಿ ಆಗದೆ ಲೇಟು. ಎಲ್ಲೋ ಒಂದಿನ ಬೇಗ ಬರ್ಬೋದೇನೋ. ಸರಿ, ನಾವು ಇನ್ನು ಮುಂದೆ ತಗೋಬೇಕು. ಈಗ ಗೌರವವಾಗಿ ನಾವು ಹಿರಿಯರಿದ್ದೀವಿ, ಹಿರಿಯರು ಕೊಡೋದನ್ನ ನೀವು ಸ್ವೀಕರಿಸಬೇಕು. ಹಾಂ, ನಾಳೆಯಿಂದನಾದ್ರೂ ಬೇಗ ಬನ್ನಿ. ಇಂಥ ಕಾರಣಗಳೆಲ್ಲ ಕೊಡಬೇಡಿ. ಬೇಗ ಅಲ್ಲ, ಸರಿಯಾದ ಸಮಯಕ್ಕೆ. ಬೇಗ ಯಾಕೆ ಬರ್ತೀರಾ ಪಾಪ? ಮತ್ತೆ ಮನೇಲಿ ಸಮಸ್ಯೆ ಆಗುತ್ತೆ. ಸಮಯಕ್ಕೆ ಬಂದ್ರೆ ಸಾಕು. ಹಾಂ, ಇನ್ನೂ ಬಹುಶಃ ಇನ್ನ 90% ಜನ ಇಲ್ವೇ ಇಲ್ಲ. ಹೌದು. ಇನ್ನ ಎಷ್ಟು ಜನ ಬರ್ಬೇಕಣ್ಣ ನಿಮ್ ಪ್ರಕಾರ ಕೆಲಸಕ್ಕೆ ಇವತ್ತು ಈ ಕಚೇರಿಗೆ? ನಮಗೆ ಗೊತ್ತಿಲ್ಲ, ಸೀಟ್ ನೋಡ್ರೆ ಗೊತ್ತಾಗುತ್ತೆ. ಸೀಟ್ ಎಣಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತಾ ಮೇಡಮ್? ಇಲ್ಲಿ ಕೂತ್ಕೊಳ್ಳೋದು ಅಲ್ಲ, ಎಲ್ಲ ಖಾಲಿ ಇದಾವೆ. ಹಂಗಾರೆ ಆಲ್ಮೋಸ್ಟ್ 70% ಖಾಲಿ ಇದಾವೆ. ಇನ್ನ ಸೀಟ್ಗಳು 70% ಜನರು ಇನ್ನ ಬರಬೇಕು. ಅಧಿಕಾರಿಗಳು ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ ಇದು ಇವತ್ತಿನ ಸರ್ಕಾರಿ ಕಚೇರಿಗಳಲ್ಲಿರುವಂಥ ವ್ಯವಸ್ಥೆ. ನಮ್ಮದೇ ದುಡ್ಡನ್ನ ಕೊಡ್ತೀವಿ, ನಮ್ಮದೇ ಸಂಬಳ ಕೊಡ್ತೀವಿ, ನಾವೇನೇ ಬೆವರು ಸುರಿಸಿ. ನೋಡಿ, ನಾವು ತೆರಿಗೆ ಎಲ್ಲದರಲ್ಲೂ ತೆರಿಗೆ ಏರಿಸ್ತಾ ಇದ್ದಾರೆ. ಯಾಕೆ ತೆರಿಗೆ ಏರಿಸ್ತಾ ಇದ್ದಾರೆ ಅಂತಂದರೆ, ಆಮೇಲೆ ಸರ್ಕಾರಿ ನೌಕರರು ಸ್ಟ್ರೈಕ್ ಮಾಡಿ ಸಂಬಳ ಕೇಳ್ತಾರೆ. ಪಡ್ಕೊಳ್ಳಿ, ಸಂಬಳ ಪಡ್ಕೊಳ್ಳಿ. ಅವರು ಸ್ಟ್ರೈಕ್ ಮಾಡೋದೇ ಬೇಕಿಲ್ಲ. ಅವ್ರಿಗೆ ಸ್ಟ್ರೈಕ್ ಮಾಡ್ದಂಗೆ ಅವ್ರಿಗೆ ಸಂಬಳ ಕೊಡಲಿ ಅಂತ ನಾವು ನಮ್ಮ ಪಕ್ಷದಿಂದ ನಾವು ಬಯಸ್ತೀವಿ. ಆದರೆ ಆ ಸಂಬಳ ತಗೊಂಡ್ಮೇಲೆ ನ್ಯಾಯವಾಗಿ ಕೆಲಸ ಮಾಡುವಂಥದ್ದು ಅವ್ರ ಜವಾಬ್ದಾರಿ ಅಲ್ವಾ? ಇವತ್ತು ಈ ರೀತಿಯಾಗಿ ಜನರೇ ಕೆಲಸ ಮಾಡೋದಕ್ಕೆ, ನೌಕರರು ಅಧಿಕಾರಿಗಳೇ ಶಾರ್ಟೇಜ್ ಇರೋ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಕಚೇರಿಗಳಿಗೆ ಬಂದರೆ, ಮತ್ತೆ ಇದನ್ನ ನೋಡ್ಕೋಬೇಕಾಗಿರೋರು, ಗಮನಿಸಬೇಕಾಗಿರೋರು, ಸೂಪರ್ವಿಷನ್ ಮಾಡಬೇಕಾಗಿರೋರು ಮಾಡದೆ ಹೋದ್ರೆ ಇಲ್ಲಿ ಬಯೋಮೆಟ್ರಿಕ್ ಬಹುಶಃ ಎಷ್ಟು ಕೋಟಿ ಖರ್ಚು ಮಾಡಿದಾರೋ ಕೇಳಬೇಕು ಜೀವನ್. ಅದಕ್ಕೊಂದು ಕೇಳ. ಬಯೋಮೆಟ್ರಿಕ್ಗೆ ಬಹುಶಃ ಸುಮ್ಮನೆ ದುಡ್ಡು ತಗೊಂಡೋಗಿ ಯಾವುದೋ ಒಂದು
ಆ ಕಂಪ್ನಿ ಸಾಕೋದೆ ಹೋಗೋಣ. ಸಾಕೋದಕ್ಕೆ ಇಟ್ಟಿದ್ದಾರಾ ಏನು ಕೇಳಬೇಕು ಅವ್ರಿಗೆ. ಶೇಕಡ ನಮ್ಮ ಪ್ರಕಾರ ಇವಾಗ ನೋಡಿದ್ರೆ ಒಂದು 20% ಅಷ್ಟೇ ಬಂದಿರೋದು ಅಂತ ಕಾಣುತ್ತೆ. ಇಲ್ಲಿ BBMP ಪಶ್ಚಿಮ ವಲಯದ ಕಚೇರಿಯಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಇಲ್ಲಿವರೆಗೂ ಸುಮಾರು 10:15 ಸಮಯ ಕೇವಲ ಒಂದು 20% ಅಷ್ಟು ಸಿಬ್ಬಂದಿಗಳು ಮಾತ್ರ ನಮಗೆ ಇಲ್ಲಿ ಕಾಣ್ತಾ ಇದ್ದಾರೆ. ಇಲ್ಲಿಗಿಂತ ನನ್ನ ಅದೇ ಅಲ್ಲ ಅಂತ ಜನ ಕಾಯ್ತಾ ಇದಾರಲ್ಲ ಪಕ್ಕದಲ್ಲಿ, ಅದು ಮುಖ್ಯ. ಆ ಜನರಿಗೆ ಸಮಸ್ಯೆ ಆಗ್ತೈತಲ್ಲ. ಜೀವನ್, ಇವರು ಎಲ್ಲ ಸೆಕ್ಯೂರಿಟಿಗಳು ಹೇಳ್ತಾ ಇದಾರೆ, ಅಲ್ಲಿ ನೋಡಿ ಅಲ್ಲೋಗ್ರಿ. ಅದಕ್ಕೆ ನಾವು ಈ ಕಡೆಯಿಂದ ಹೋಗೋಣ. ಏನ್ ಗೊತ್ತಾ, ಇಲ್ಲಿ ಟ್ಯಾಕ್ಸು ಸರಿ, ಎಲ್ಲಾರ ಒಂದ್ ಕಡೆ ಮಿಡ್ಲ್ ಅಲ್ಲಿ ನಿಂತ್ಕೊಳ್ಳಿ. ಇವ್ರು ಸೆಕ್ಯೂರಿಟಿಗಳೇ ಹೇಳ್ಬಿಟ್ಟು ಎಲ್ಲರನ್ನ ಕಳಿಸ್ತಿದ್ದಾರೆ. ಯಾಕ್ರಪ್ಪ? ಇವರಲ್ಲ ಅಲ್ಲಿ ಗೇಟಲ್ಲಿ. ನೋಡಿ ಅವ್ರು ಮೇಡಮ್ ಅಂದ್ರೆ ಬನ್ರಿ ಇವರು ಮೇಡಮ್ ಏನು BBMP ಸಿಬ್ಬಂದಿ ನೋಡಿ ಸರ್. ಅಲ್ವಾ? ಮತ್ತೇನಾಗಿದ್ದೀರಾ? ಸರ್ ನಾವು ಅಮ್ಮ ಅಮ್ಮ ನಮಸ್ಕಾರ ಅಮ್ಮ. ಅಮ್ಮ ಒಂದು ನಿಮಿಷ ಅಮ್ಮ, ನಾನು ಹಿರಿಯ, ನನಗೆ ಮರ್ಯಾದೆ ಕೊಡಿ. ಅಲ್ಲ ಇರಲಿ ಇರಲಿ. ಅಲ್ಲ ಅವ್ರು ಸರ್ಕಾರಿ ಅಲ್ಲ ಒಂದೇ ಒಂದು ವಿಚಾರ, ಹಿರಿಯರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಒಂದು ವಿಚಾರ ಅವ್ರಿಗೆ ಕೇಳಿ. ಅವ್ರು ಸರ್ಕಾರಿ ಎಂಪ್ಲಾಯೀಸ್ ನೀವು ಮೇಡಮ್? ಅಲ್ಲ ಇಲ್ಲಿ ಎಂಪ್ಲಾಯಿನ ಕಚೇರಿಗೆ? ಸರಿ ಬಿಡ್ರಿ, ಆಯ್ತು ಬಿಡಿ ಅಷ್ಟೇ. ನೀವು ಅಷ್ಟು ಕೇಳ್ಕೋಬೇಕು ಅವ್ರಿಗೆ. ಓದೋಳಿ ಅಂದ್ರೆ ಜೀವನ್ ಇವ್ರಿಗೆ ಬಹುತೇಕ ಹೋಗಿ ಎಲ್ರಿಗೂ ಹೇಳ್ಬಿಡ್ತಾರೆ ಅನ್ಸುತ್ತೆ ಫೋನ್ ಮಾಡಿ. ಅಲ್ಲ ಬರ್ಲೇಬೇಕಲ್ಲ ರಜೆ ಹಾಕ್ತಾರ್ರಿ ಅವರು, ಬರ್ಲೇಬೇಕಂತ ಏನಿದೆ? ಅಲ್ಲ ಇರ್ಲಿ ಹಾಕೊಳ್ಳಿ, ಹಂಗ ರಜೆ ಹಾಕೊಳ್ಳಿ, ಆದರೂ ಮಾಡಲಿ ಇವತ್ತು. ಆಮೇಲೆ ನಾವು ತಂದಿರೋ ಹಾರಗಳನ್ನ, ಗುಲಾಬಿ ಹೂವನ್ನ ಖರ್ಚು ಮಾಡಲೇಬೇಕಂತ ಏನಿಲ್ಲ. ನೋಡಿ ವ್ಯವಸ್ಥೆ ಹೇಗಿದೆ ಅಂತ ಜನರು ಅರ್ಥ ಆದರೆ ಸಾಕು. ಈಗ ನಾವಿಲ್ಲಿ ಬಂದಿದ್ದೀವಿ, ಇಂಥ ಅಭಿಯಾನ ಮಾಡ್ತಿದ್ದೀವಿ ಅಂತ ಅಂದರೆ ಅವರು ಕಚೇರಿಗೆ ಬರಲ್ಲ. ಯಾವ ರೀತಿಯಾಗಿ ನಾವು ಇದನ್ನೆಲ್ಲನೂ ಸುಧಾರಣೆ ಮಾಡೋದು ಅನ್ನೋದನ್ನ ಜನರು, ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಸರ್ಕಾರಿ ಶಾಲೆಗಳು ನೋಡ್ರಿ, ಯಾರೋ ಮೇಡಮ್ ಬಂದರು, ಅವ್ರು ಎಕ್ಸಿಕ್ಯೂಟಿವ್ ಜಾಬ್ ಅನ್ಸುತ್ತೆ. ಈ ಕಡೆಯಿಂದ ಹೋಗ್ರಿ. ಸರಿ ಹೋಗಿ, ನಾನು ನೋಡ್ತಾ ಇದ್ದೆ, ಯಾರೋ ಬಂದರೆ ಕರಿತೀನಿ.
ಯಾವ ರೀತಿ ಇದೆ ಅಂದ್ರೆ ಬಹುತೇಕವಾಗಿ ಸರ್ಕಾರಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂತ ಕೇಳಿದ ತಕ್ಷಣ ಒಂದೊಂದು ರೀಸನ್ಗಳನ್ನ ಒಂದೊಂದು ಸೆಂಟಿಮೆಂಟ್ ಈ ತರದ್ದಾಗಿ ಜನರಿಗೆ ಮಾಡುವಂತ ಹೀಗೆ ಒಂದು ಕಾರಣವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಎಲ್ರು ಇವತ್ತು ನಾವು ನೋಡ್ದಂಗೆನೆ ಇಲ್ಲಿ BBMP ಕಚೇರಿಯಲ್ಲೇ 80% ನಡೀರಿ ಜನ ಕಾಯ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು. ಇವತ್ತು ಈ ವಲಯ ಕಚೇರಿಯಲ್ಲೇ ವೆಸ್ಟ್ ಝೋನ್ ಅಲ್ಲಿ ಇರುವಂತಹ ವಲಯ ಕಚೇರಿಯಲ್ಲೇ ಶೇಕಡ 80% ಅಧಿಕಾರಿಗಳು ಬಂದೇ ಇಲ್ಲ. ಇವರು ಏನ್ ಕಾರಣ ಕೊಡ್ತಾ ಇದಾರೆ ನಮ್ಗೆ? ಈ ರೀತಿ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ, ನಮ್ಮ ಮನೇಲಿರೋರ್ಗೆ ಆರೋಗ್ಯ ಸರಿ ಇಲ್ಲ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ, ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಬಂದೆ, ಕಾಲೇಜಿಗೆ ಕಳಿಸ್ಬಿಟ್ಟು ಬಂದೆ, ಈ ರೀತಿಯಾದಂತಹ ಸೌಂಡ್ ಬರ್ತಾ ನೋಡಿ, ಕಾರಣಗಳನ್ನ ಕೊಡ್ತಾ ಒಂದು ರೀತಿಯಾಗಿ ನಾವೇನು ಈಗ ವಿಡಿಯೋ ಮಾಡ್ತಾ ಇದೀವಿ, ಲೈವ್ ಮಾಡ್ತಾ ಇದೀವಿ, ಜನರಿಗೆ ತೋರಿಸ್ತಾ ಇದೀವಿ, ಅವ್ರ ಹತ್ರ ಅನುಕಂಪ ಗಿಟ್ಟಿಸೋಳಂತ ಕೆಲಸನ ಪ್ರಯತ್ನನ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಾಡಿನ ಜನ ಏನ್ ಇದನ್ನೆಲ್ಲ ಗಮನಿಸ್ತಾ ಇದ್ದೀರಾ ನೋಡ್ಬೋದು ನೀವು. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಈ ರೀತಿಯಾದಂತ ಅನುಭವಗಳಾಗಿರ್ತವೆ, ನಿಮ್ಗೆಲ್ಲರಿಗೂ ಈ ರೀತಿಯಾದಂತ ಅನುಭವಗಳಂತೂ ಹಾಗೆ ಆಗಿರ್ತವೆ. ಇವ್ರಿಗೆ ಟೇಕ್ ಇಟ್ ಫಾರ್ ಗ್ರಾಂಟ್ ತರ, ಯಾರಿಗೆ ಈ BBMP ಇರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಟೇಕ್ ಇಟ್ ಫಾರ್ ಗ್ರಾಂಟ್. ನಮ್ ಯಾರು ಪ್ರಶ್ನೆ ಮಾಡಲ್ಲ, ನಮ್ ಯಾರು ಕೇಳಲ್ಲ, ನಾವ್ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಯಾಕೆಂದ್ರೆ ಆಗ್ಲೇ ರಘು ಜಾಣಗೆರೆ ಅವ್ರು ಹೇಳ್ತಾ ಇದ್ರು, ಇವತ್ತು ಇವ್ರನ್ನ ಪ್ರಶ್ನೆ ಮಾಡಬೇಕಾದಂಥವ್ರು, ಇವ್ರನ್ನ ಕೇಳಬೇಕಾದಂಥವ್ರೆ, ಅವ್ರು ಏನು ಕಾರ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಅದಕ್ಕೆ ಸೂಕ್ತವಾಗಿ ಅವ್ರ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಯಾರ ಮೇಲೂ ಪ್ರಶ್ನೆ ಮಾಡಬೇಕು, ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದ ಜನ ಇವತ್ತು ನರಳುತ್ತಾ ಇದ್ದಾರೆ. ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಅವರು ಅಧಿಕಾರಿ ಬರ್ತಾ ಇದ್ದಾರೆ. ನಮಸ್ಕಾರ. ಕೋಟಿ ಅವರು ಯಾವ ಹುದ್ದೆ ಅವರು ಮೇಡಮ್? ಏನು ಹುದ್ದೆ ನಿಮ್ದು? ಸರ್ಕಾರಿ ಮೇಡಮ್. ತಾವು ಸರ್ಕಾರಿ ಸ್ಟಾಫ್ ಅಲ್ವಾ? ಎಷ್ಟು ಗಂಟೆಗೆ ಮ್ಯಾಮ್ ನೀವು ಬರ್ಬೇಕಾಗಿರೋದು? ಎಷ್ಟು ಗಂಟೆಗೆ ಸರ್ಕಾರಿ ಸಮಯ ಇರೋದು? ನಿಮಗೆ ಗೌರವವಾಗಿ ನೀವು ಇನ್ನು ಮುಂದೆ ನಾಳೆಯಿಂದ ನಿಮ್ಮ ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ಕರ್ತವ್ಯ ನಿರ್ವಹಿಸಿ. ದಯವಿಟ್ಟು ಮಾಡಿ. ಬನ್ನಿ ಬನ್ನಿ. ಎಲ್ಲೋದ್ರ ಮೇಲೋದ್ರ ಸರ್ ಈಗ ಬಂದ್ರಲ್ಲ, ಎಲ್ಲೋದ್ರು? ಈಗ ಬಂದ್ರಲ್ಲ ಒಬ್ರು, ಅವ್ರು ಎಲ್ಲೋದ್ರು? ಈ ಕಡೆ ಹೋಗಿದ್ದಾರೆ. ಈ ಕಡೆ ಯಾರು ಹೋಗಿಲ್ವಾ? ಈ ಕಡೆ ಬ್ಲ್ಯಾಕ್ ಜಾಕೆಟ್. ನಮಸ್ತೆ. ಈಗ ಮೆರೂನ್ ಕಲರ್ ಗಾಡಿ ಬಂದಿದ್ದೀವಲ್ಲ, ನಮಸ್ಕಾರ. ರಮರೆಡ್ಡಿ ಅವರೇ ನಮಸ್ಕಾರಮ್ಮ. KRS ಪಕ್ಷದಿಂದ ಸರ್ಕಾರಿ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವಂತಹ ಅಧಿಕಾರಿಗಳಿಗೆ ಇವತ್ತು ಒಂದು ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತ ಕೊಡ್ತಾ ಇದ್ದೀವಿ. ಹಿರಿಯರು ಇವತ್ತು ಟ್ರಾಫಿಕ್ ಜಾಮ್ ಆಗುತ್ತೆ ಬೆಂಗಳೂರು ನಗರದಲ್ಲಿ. ನಿಮ್ಮ ಕಾರಣದಿಂದಾನೆ, BBMP ಕಾರಣದಿಂದಾಗಿ ರಸ್ತೆ ಗುಂಡಿ, ಇನ್ನೊಂದು ಮತ್ತೊಂದು, ಇದೆಲ್ಲಾನು ಸೇರಿ ಇವತ್ತು ಟ್ರಾಫಿಕ್ ಜಾಮ್ ಆಗೋದಕ್ಕೂ ಕಾರಣ ಅಲ್ವಾ? ನಿಮಗೆ ಅದು ಗೊತ್ತಿದೆ. ಸರ್ಕಾರ BBMP ನಿಮಗೆ ಗಾಡಿ ಕೊಟ್ಟಿದೆ, ಡ್ರೈವರ್ ಕೊಟ್ಟಿದೆ, ಡೀಸೆಲ್ ಹಾಕಿಸ್ತೀವಿ. ಸಮಯಕ್ಕೆ ಸರಿಯಾಗಿ ಬರಬೇಕು, ಸಮಯಕ್ಕೆ ಸರಿಯಾಗಿ ಬಂದು ಸಾರ್ವಜನಿಕರ ಕೆಲಸಗಳನ್ನ ಮಾಡಿಕೊಡುವಂತ ಜವಾಬ್ದಾರಿ ಅಲ್ವಾ ಮೇಡಮ್? ನಮಗ್ ಸಾರಿ ಬೇಡ, ಜನರಿಗೆ ಹೇಳ್ಬೇಕು. ಇವತ್ತು ಜನ ನಿಮ್ ಕಚೇರಿಲಿ ನೀವೇ ಲೇಟ್ ಅಲ್ವಾ? ಏನು ಕೇಳ್ತಾ ಇದೀವಿ ಅಂದ್ರೆ, ನಿಮ್ಮ ಕೆಳಗಡೆ ಇರುವಂತಹ ಸಿಬ್ಬಂದಿಗಳೆಲ್ಲರೂ ಲೇಟೆ. ಅಲ್ಲ, ಈಗ ನೀವೇ 11 ಗಂಟೆಗೆ ಬಂದ್ರೆ ಇವ್ರು 11:15 ಬರ್ಬೋದು ನಾಳೆ.
ಜಾಮ್ ಆಗೋದಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ಯಾವಾಗ್ಲೂ ಈಗ ಬಿಬಿಎಂಪಿ ಇಲ್ಲಿ ಅಲ್ಲಿ ಬಿಬಿಎಂಪಿ ಅಂತಲ್ಲ, ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಮಧ್ಯಾಹ್ನ 12 ಗಂಟೆಗೆ ಬಂದ್ರೆ 1 ಗಂಟೆಗೆ ಬಂದ್ರೆ 2 ಗಂಟೆಗೆ ಬನ್ನಿ, ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತಾರೆ, ಇಲ್ಲ ಫೀಲ್ಡ್ ಅಲ್ಲಿ ಇದಾರೆ ಅಂತಾರೆ. ಇಲ್ಲಿ ನಿಜವಾಗ್ಲೂ ಬಂದಿರೋರು ಯಾರೋ, ಕೆಲಸ ಮಾಡ್ತಿರೋರು ಯಾರೋ ಬರ್ತಾ ಇದಾರಾ ಇಲ್ವಾ ಏನ್? ಯಾಕೆಂದ್ರೆ ಕಂಪ್ಲೀಟ್ ಆಗಿ ಫಸ್ಟ್ ಆಫ್ ಆಲ್ ಇರೋದೇ ಸಿಬ್ಬಂದಿಗಳು ಕಮ್ಮಿ, ಹೌದಾ? ಎಲ್ಲಾ ಇಲಾಖೆಯಲ್ಲೂ ಸಿಬ್ಬಂದಿ ಕಮ್ಮಿ ಇದ್ದಾರೆ, ಹೌದಾ? ಅದ್ರಲ್ಲೂ ಇರೋರು ಸರಿಯಾಗಿ ಬಂದು ಸರಿಯಾದ ಸಮಯಕ್ಕೆ ಕೆಲಸ ಮಾಡದೇ ಇರೋ ಕಾರಣಕ್ಕೆ ಇಡೀ ಬೆಂಗಳೂರಾದ್ಯಂತ ಏನ್ ಹೇಳ್ತೀವಿ, ಅವ್ಯವಸ್ಥೆಗಳು, ರಸ್ತೆ ಗುಂಡಿ, ಕಸ ವಿಲೇವಾರಿ. ಇವತ್ತು ನಾಯಿ ಕಚ್ಚಿದ್ರೆ 25 ಕಿಲೋಮೀಟರ್ ಇಬ್ರು ಇರೋದು ಸರ್, ಇಬ್ರು ಸಾಯಿಸಾಕಿದೆ ನಾಯಿ. ಬೆಂಗಳೂರು ಅಂತ ಮಹಾನಗರದಲ್ಲಿ ಇಬ್ರನ್ನ ಸಾಯಿಸಾಕಿದೆ ತಿಂದಿ ನಾಯಿ. ಆದ್ರೆ ಹೇಳೋದು ಸರ್ ನಾವ್ ಇಬ್ರೇ ಇರೋದು ಏನ್ ಮಾಡೋದು ಅಂತಾರೆ. ಅವ್ನು ಡೈರೆಕ್ಟ್ ಸರ್ ಅದು ಕಾಡು ಅಂತಾರೆ. ಬೆಂಗಳೂರು ಇದನ್ನ ಹಾಕ್ಬಾರ್ದು, ಆಯ್ತಾ? ಹಾಗಾಗಿ ಇದು ಡೈವರ್ಟ್ ಆಗೋದು ಬೇಡ ವಿಷಯ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಅನಾಚಾರಗಳು, ಅನ್ಯಾಯಗಳು ಯಾವ್ದ್ರಲ್ಲೂ ಜನ ಇಲ್ಲ, ಯಾವ ಇಲಾಖೆಯಲ್ಲೂ ಜನ ಇಲ್ಲ. ಮತ್ತೆ ಇರೋರು ಇದರ ಸರಿಯಾದ ಸಮಯಕ್ಕೆ ಬರೋದು ಇನ್ನೊಂದು ಆಗ್ತಾ ಇಲ್ಲ. ಅದ್ರಲ್ಲೂ ಕೂಡ ಇದು ಇವಾಗ ಏನು ಸೆಷನ್ ಇನ್ನೊಂದು ಮತ್ತೊಂದು ಸೆಷನ್ ಅಧಿವೇಶನ ಏನ್ ನಡೀತಾ ಇದೆ ಈಗ, ಅಧಿವೇಶನದಲ್ಲೂ ಇಂಥ ವಿಷಯಗಳು ಚರ್ಚೆ ಆಗೋಕೆ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ, ಅವ್ಯವಸ್ಥೆಗಳನ್ನು ಸರಿ ಮಾಡೋದಂಗೆ, ಏನೆಲ್ಲ ಅನ್ಯಾಯ ಆಗ್ತದೆ, ಯಾವ ರೀತಿ ಇದರ ಅಸಡ್ಡೆ ಬೇಜವಾಬ್ದಾರಿತನ ಅಥವಾ ಸರಿಯಾದ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಮಾಡ್ತಾ ಇರೋದು ನೋಡಿ, ಇಲ್ಲೊಬ್ರು ಆಗ್ಲಿ, ನೀವು ಸಮೀಕ್ಷೆಗೆ ಬರ್ಬೇಕಲ್ಲ ಕಚೇರಿಗೆ. ಕುಡಿಯೋಣ. ಯಾವ ಕಡೆ ನೋಡ್ದೆ? ನಾವು 10 ಗಂಟೆಯಿಂದ ಇಲ್ಲೇ ಇದ್ದೀವಿ, 9:30 ಇಲ್ಲೇ ಇದ್ದೀವಿ. ತಗೊಳ್ಳಿ, ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಬನ್ನಿ. ಅದಕ್ಕೆ ಅಷ್ಟೇ ಕೊಡ್ತಾ ಇರೋದು, ಮಾಡ್ತಾ ಇದೀವಿ, ಪ್ರೀತಿಯಿಂದ ಕೊಡ್ತಾ ಇದೀವಿ. ಸರಿಯಾದ ಸಮಯಕ್ಕೆ ಬನ್ನಿ. ಡಿಒ ಬನ್ನಿ ಸರ್, ಕೊಡಿ. ಖುಷಿ ಪಡ್ತಾ ಇದ್ದಾರೆ. ಅಲ್ಲ ಯಾಕೆ ಇವ್ರನ್ನೆಲ್ಲ ಮತ್ತೆ ಬಂದು ತೋರಿಸ್ತಾ ಇದೀವಿ ಅಂದ್ರೆ, ಇಲ್ಲೇ ಯಾರವರು ಮೋಸ್ಟ್ಲಿ ಜೆಸಿಯ PN ಅವರು ಇಲ್ಲಿ ಇರ್ತಾರಲ್ಲ, ಈ ವ್ಯಕ್ತಿ ಏನು ಇಲ್ಲಿ ಇರ್ತಾರೆ, ಜೆಸಿಯ PA ಆದಂತವ್ರು, ಇಲ್ಲ ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗಳೇ ಇಲ್ಲ, ಎಲ್ಲ ಖಾಲಿ ಕುರ್ಚಿಗಳು ಅಂತ ಹೇಳಿದ್ರು. ಇದು ಬಂದ್ರು ನೋಡಿ, ಇದು ಗೊತ್ತಾಗ್ಬೇಕು ಸಾರ್ವಜನಿಕವಾಗಿ. ಈ ರೀತಿ ಅವರ ಸಿಬ್ಬಂದಿಗಳೇ ಇಲ್ಲ, ಬಿಬಿಎಂಪಿ ಖಾಲಿ ಇದೆ ಅನ್ನೋ ಹೇಳುವಂತಹ ಸುಳ್ಳು ಹೇಳುವಂತಹ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಇಟ್ಕೊಂಡಿರುವಂತಹ ಜೆಸಿ ಇನ್ಯಾವ ರೀತಿ ಇವ್ರ ಕೈ ಕೆಲಸ ಮಾಡಿಸ್ಬೋದು ಇವತ್ತು? ನಿಮ್ಗೆ ಅವಾಗಲೇ ಕೇಳಿದ್ವಲ್ಲ ಸರ್, ಇಲ್ಲೆಲ್ಲ ಖಾಲಿ ಇದೆ ಇವತ್ತು ಅದು ಖಾಲಿ ಇದೆ, ಎಣಿಕೆ ಕೇಳ್ಕೊಂಡು ಹೋಗಿದ್ದೀವಿ. ಈ ರೀತಿಯಾದಂತ ಇನ್ಯಾವ ರೀತಿಯಾಗಿ ಸಾರ್ವಜನಿಕರ ಕೆಲಸವನ್ನ ಈ ಅಧಿಕಾರಿ ಅಥವಾ ಸಿಬ್ಬಂದಿ ಮಾಡಿಕೊಡ್ಬೋದು? ದಯಮಾಡಿ ಇಂಥವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೆಸಿ ಅವರು ಗಮನ ಕೊಡಿ. ಸರ್ ಕೊಡಿ ನಾವು ಪಬ್ಲಿಕ್ ಅಂತ ಹೇಳಿದ್ರು, ಅದನ್ನೆಲ್ಲ ಹೇಳ್ಬಿಟ್ಟೆ ಕೊಡಿ, ಗೊತ್ತಾಗ್ಬೇಕಲ್ಲ. ಪಬ್ಲಿಕ್ ಅಂತ ಹೇಳಿದ್ರು ಮೇಡಮ್ ಅವರು. ನಾವು ಇವರಿಗೆ ಗೌರವವಾಗಿ ಹೂವ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾಳೆಯಿಂದ ಸರಿಯಾಗಿ ಕೊಡ್ತಾ ಇರೋದು ಪಬ್ಲಿಕ್ ಅಂತ ಸುಳ್ಳು ಹೇಳಿದ್ಕೋ, ಇಲ್ಲ ಸಮಯಕ್ಕೆ ಸರಿಯಾಗಿ ಬರ್ತಾ ಇರೋದಕ್ಕೋ? ಎರಡಕ್ಕೂ ಇನ್ನೊಂದು ಕೊಟ್ಬಿಡ್ತೀರಾ? ಇಲ್ಲ ಬೇಡ, ಬೇರೆ ಬೇಕು. ಯಾಕೆ ವೇಸ್ಟ್ ಮಾಡ್ತೀರಾ ಅದನ್ನ? ಈಗ ನೋಡಿ ಇಲ್ಲಿರೋರು ನೋಡಿ, ಅವರು ಇವರೇ ಅವರೇನಾ? ಅದೇ JCP ಮ್ಯಾನೇಜರ್ ರೂಲ್ ಕೊಟ್ಬಿಡಿ. ಎಲ್ಲಿ ಯಾರು ಕೊಟ್ಟಿದ್ದಾರೆ? ಇವರಿಗೆ ಕೊಟ್ಟಿದ್ದೀವಿ, ಗೌರವಿಸಿ. ಅಲ್ಲ ಇವ್ರದ್ದು ID ಕಾರ್ಡ್ ಅಲ್ಲಿ ಸರ್, ID ಕಾರ್ಡ್ ಕೊಟ್ಟಿಲ್ವಾ? ಏನ್ ಸಮಸ್ಯೆ? ID ಕಾರ್ಡ್ ಹಾಕೊಳ್ಳಿ, ಮತ್ತೆ ತೂಕ ಜಾಸ್ತಿ ಸರ್, ಹಾಕೊಳ್ಳಿ ಸರ್. ಇಲ್ಲ ಅದಕ್ಕೊಂದು ಕೊಡ್ಬೇಕಾ? ಅದಕ್ಕೊಂದು ನೋಡಿ, ID ಕಾರ್ಡ್ ಹಾಕೊಳ್ಳೋದಕ್ಕೂ ಅವಮಾನ ಇದೆ. ಸರ್ಕಾರಿ ID ಕಾರ್ಡ್ ಹಾಕೋದು ಎಷ್ಟೋ ಜನ ಇವತ್ತು ನಿರುದ್ಯೋಗಿ ಯುವಕರು ಸರ್ಕಾರದ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂದ್ಬಿಟ್ಟು ಕಾಯ್ತಾ ಇದಾರೆ. ಹಣ ಲಕ್ಷಾಂತರ ರೂಪಾಯಿ ಬೇಡಿಕೆ ಇದ್ರು ಹಣ ಕೊಟ್ಟು ಸಾವಿರಾರು ಜನ. ಹೀಗಿರುವಾಗ ಸರ್ಕಾರಿ ಕೆಲಸ ಸಿಕ್ಕಿದ್ರು, ಕೆಲಸ ಹುದ್ದೆಲಿದ್ರು, ಗೌರವಾನ್ವಿತ ಹುದ್ದೆಲಿದ್ರು ಒಂದು ID ಕಾರ್ಡ್ ಹಾಕೊಳ್ಳೋದಕ್ಕೆ ಯೋಗ್ಯತೆಯೋ ಅಥವಾ ಇವ್ರಿಗೆ ಅದೇನು ಬಾಧಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ID ಕಾರ್ಡ್ ಹಾಕೊಳ್ಳೋದಕ್ಕೆ ಇವ್ರಿಗೆ ಏನ್ ಹೇಳ್ಬೇಕು, ನಾವು ಹೇಳಿ ಹಾಕ್ಸ್ಬೇಕು. ಚಿಕ್ಕಮಕ್ಳ ತರ ಏನು ಶಿಸ್ತು, ಏನಿದು, ಏನ್ ಸರ್ಕಾರಗಳು ಏನ್ ಮಾಡ್ತಾ ಇದಾವೋ ಇದ್ರ ಬಗ್ಗೆ ಅದನ್ನೇ ಅಲ್ಲೇ ಹೇಳ್ತಾ ಇದ್ದೆ. ಅಧಿವೇಶನದಲ್ಲಿ ಇವೆಲ್ಲ ಚರ್ಚೆಗೆ ಬರ್ಬೇಕಾಗಿತ್ತು. ಆದ್ರೆ ಅವ್ನ ಹಂಗಂದ, ಅವ್ನ ನನ್ಗೆ ಹಿಂಗಂದ, ಇನ್ನೊಬ್ಬ ಇನ್ನೊಂದಂದ ಅನ್ನೊಂದಂದ, ಬರೀ ಇವೇ ಕ್ಷೂಲಕ ಕೆಟ್ಟ, ಅಂದ್ರೆ ಏನ್ ಹೇಳ್ತೀವಿ, ಒಂದು ಕೆಟ್ಟ ಪದ್ಧತಿ ಇವಾಗ ಬಂದ್ಬಿಟ್ಟಿದೆ. ಅವನ ಮೇಲೆ ಕ್ರಮ ತಗೊಳ್ಳಿ, ಇವನ್ ಮೇಲೆ ಇವ್ನ ಹಂಗಂದ ಕ್ರಮ ತಗೊಳ್ಳಿ, ಕ್ಷೂಲಕ ವಿಷಯಗಳು.
ಇಲ್ಲಿ ಸಾವಿರಾರು ನೋಡಿ, ನಾವು ಮಾತಾಡ್ತಾನೆ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಗುಂಡಿಗಳ ಬಗ್ಗೆ, ಕಸದ ಬಗ್ಗೆ, ಅವ್ಯವಸ್ಥೆಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಬೆಳಿಗ್ಗೆ ಎದ್ದು ಹಿಂಗೆಲ್ಲ ನೂರಾರು ಸೈನಿಕರು ಈ ಥರ ನಮ್ಮ ಮನೆಯ ಕೆಲಸ ಇದು, ನನ್ನ ದೇಶ, ನನ್ನ ನಾಡು ಇದು, ನನ್ನದು ಇದು ಅನ್ನೋ ಒಂದು ಇದನ್ನ ಇಟ್ಕೊಂಡು ಬಂದು ಕಮಿಟ್ಮೆಂಟ್ ಬದ್ಧತೆಯನ್ನು ಇಟ್ಕೊಂಡು ಬಂದಿದ್ದಾರೆಲ್ಲ ನೂರಾರು ಜನ ಸೈನಿಕರು, ಹಿರಿಯರು. ನಮ್ಮ ರಾಮರೆಡ್ಡಿ ಅವರು ಬಂದು ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಡ್ರೈವರು, ಕಾರು, ಪೆಟ್ರೋಲು, ಸರ್ವಿಸಿಂದ ಹಿಡಿದು ಅದಕ್ಕೆ ಅಂತ ಒಂದು ಬತ್ತಿಗೆಯನ್ನು ಕೊಟ್ಟು ನಾವು ಕೆಲಸಕ್ಕೆ ನೇಮಿಸ್ಕೊಂಡಿರುವಂಥ ಈ ಯಾರು ಏನು ಹೇಳ್ತೀವಿ ಅಯೋಗ್ಯ ಸಾರ್ವಜನಿಕ ಸೇವಕರು, ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಮುಂದುಗಡೆ ಇದೇ ಸಂದರ್ಭದಲ್ಲಿ ಈ ಕಚೇರಿಯ ಮುಖ್ಯಸ್ಥರು ಏನು ಜಾಯಿಂಟ್ ಕಮಿಷನರು ಅವರೇ ಇನ್ನೂ ಬಂದಿಲ್ಲ ಕಚೇರಿಗೆ. ಅವ್ರನ್ನ ಕರ್ಕೊಂಬರೋಕ್ಕೆ ಸುಮಾರು 9:30 ಡ್ರೈವರ್ ಹೋಗಿದ್ದಾನಂತೆ. ಆದರೆ 11 ಗಂಟೆ ಆದರೂ ಅವರೇ ಯಾರು ಇವ್ರನ್ನೆಲ್ಲ ಕೇಳಬೇಕಿತ್ತು, ಇವ್ರಿಗೆಲ್ಲ ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ಸರಿಯಾದ ಸಮಯಕ್ಕೆ ಕಚೇರಿಗೆ ಬರ್ತಾ ಇಲ್ಲ ಅಂತ ಕೇಳಬೇಕಾಗಿತ್ತು. ಆ ಅಧಿಕಾರಿನೇ ಇವತ್ತು 11 ಗಂಟೆ ಆದರೂ ಇನ್ನೂ ಕಚೇರಿಗೆ ಬಂದಿಲ್ಲ ಅಂದರೆ ಈಗ ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಏನಾಗಿದೆ? ಯಾಕೆ ಬರ್ತಾರೆ? ನಮ್ಮನ್ನು ಕೇಳುವಂಥ ಅಧಿಕಾರಿನೇ ಬರಲ್ಲ, ಅವನೇ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗುತ್ತಾ? ನೀನೇ ಸರಿಯಾಗಿ ಕೆಲ್ಸಕ್ಕೆ ಬರಲ್ಲ, ಸಮಯಕ್ಕೆ ಬರಲ್ಲ ಅಂತ ಮುಗಿತಲ್ಲ. ಹಾಗಾಗಿ ಯಾರು ಆಡಳಿತದ ವ್ಯವಸ್ಥೆಯ ಮುಖ್ಯಸ್ಥರಿರ್ತಾರೆ, ಕಚೇರಿಯ ಮುಖ್ಯಸ್ಥರು, ಅವರೇ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದರೆ ಇನ್ನು ಬೇರೆಯವರು ಅವ್ರ ಮಾತು ಕೇಳ್ತಾರಾ? ಇದನ್ನ ದಯಮಾಡಿ ರಾಜ್ಯದ ಜನ ಏನು ನೋಡ್ತಾ ಇದ್ದೀರಾ? ಈ ರೀತಿಯಾಗಿ ನಾವೇ ಹಾಗೆ ರಘು ಜಾಣಗೆರೆ ಅವ್ರು ಹೇಳ್ತಿದ್ದಂಗೆ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸರ್ಕಾರಿ ಕಚೇರಿ ಅಂದರೆ ಅದು ಪ್ರಾರಂಭ ಆಗದೆ 11:11ವರೆಗೆ. ಹಾಗಾಗಿ ನಾವು 11 ಗಂಟೆಗೆ ಹೋದ್ರೂ ನಡೆಯುತ್ತೆ, ಕೆಲಸ ಆಗಬೇಕು ಅಂದರೆ ನಾವು 11:11ವರೆಗೆ ಹೋಗಬೇಕು ಅಂತ ನಾವೇ ನಮ್ಮ ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಆದರೆ ಯೋಚನೆ ಮಾಡಬೇಕಾಗಿರೋರು ಯಾರು? ನಿಜವಾಗ್ಲೂ ಇವತ್ತು ನಮ್ಮನ್ನ ಆಳ್ತಾ ಇರುವಂತಹ ಭ್ರಷ್ಟ ರಾಜಕಾರಣಿಗಳು. ಇವತ್ತು ಅವರು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ, ಅವರು ಸರಿಯಾಗಿ ಸೇವೆ ಮಾಡಿದ್ದಿದ್ರೆ ಈ ರೀತಿಯಾದಂಥ ಅವ್ಯವಸ್ಥೆ ಇರ್ತಾ ಇರಲಿಲ್ಲ. ಅವರು ಪ್ರಶ್ನೆ ಮಾಡಬೇಕಾದ್ರೆ ಅವರೇ ಪ್ರಶ್ನೆ ಮಾಡುವಂಥ ನೈತಿಕತೆನೇ ಉಳಿದಿಲ್ಲ. ಈ ನಿಟ್ಟಿನಲ್ಲಿ ಇದು ಮೊದಲನೇ ಹೆಜ್ಜೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಇವತ್ತಿನಿಂದ ಪ್ರಾರಂಭ ಆಗಿದೆ. ಇನ್ನು ಪ್ರತಿದಿನ ಒಂದಲ್ಲ ಒಂದು ಕಡೆ ಈ ರೀತಿ ಸರ್ಕಾರಿ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಮಾಡದೇ ಇರುವಂತಹ ಸಿಬ್ಬಂದಿಗಳಿಗೆ, ನೌಕರರಿಗೆ, ಅಧಿಕಾರಿಗಳಿಗೆ ಹಾರ ಹಾಕುವ ಮೂಲಕ, ಗುಲಾಬಿ ಹೂವು ನೀಡುವ ಮೂಲಕ ಅವ್ರಿಗೆ ಸ್ವಾಗತವನ್ನು ಕೋರುವಂತಹ ಕೆಲಸ ಪ್ರಾರಂಭ ಆಗಿದೆ. ಇನ್ನು ಮಿಕ್ಕಿದ್ದು ನೀವು ಯೋಚನೆ ಮಾಡಬೇಕು. ಯಾರ್ಯಾರು ಸರ್ಕಾರಿ ಅಧಿಕಾರಿಗಳು ಈ ವಿಡಿಯೋನ ಲೈವ್ನ ನೋಡ್ತಾ ಇದ್ದೀರಾ, ದಯಮಾಡಿ ಇವತ್ತಿನ ಕಲ್ತ್ಕೊಳ್ಳಿ. ನಾಳೆಯಿಂದ ಸಮಯಕ್ಕೆ ಸರಿಯಾಗಿ ಕಚೇರಿಗಳಿಗೆ ಬನ್ನಿ ಅಂತ ಈ ಮೂಲಕ ನಾವು ಕೇಳ್ಕೊತೀನಿ. ನಮಸ್ಕಾರ. ಈಗ ನಮ್ಮ ಜೀವನವ್ರು ಹೇಳ್ದಂಗೆ ಇದೊಂಥರ ಚೋರ್ ಗುರು ಚಂಡಾಡಿ ಶಿಷ್ಯರ ಕಥೆ ಇದು. ಅದೇ ಯಥಾ ರಜ ತಥಾ ಪ್ರಜೆ ಅಂತ ಅಂದ್ಬಿಟ್ಟು ಅವರ ಮೇಲಿನವರು ಹೆಂಗಿರ್ತಾರೆ, ಎಷ್ಟು ಶಿಸ್ತಿನಿಂದ ಇರ್ತಾರೆ ಅನ್ನೋದನ್ನ ನಮ್ಮ ಅಧ್ಯಕ್ಷರು, ಗೌರವ ಅಧ್ಯಕ್ಷರೆಲ್ಲ ಹೇಗಿದ್ದಾರೆ ಹಂಗೆ ನಾವು ಕೂಡ ಇದೀವಿ. ಹಾಗೆ ಇಲ್ಲಿಯ ಮೇಲುಸ್ತುವಾರಿ ಮೇಲಧಿಕಾರಿಗಳೆಲ್ಲ ಹೇಗಿರ್ತಾರೆ, ಅದು ಅವ್ರ ಮೇಲಾಳೋ ರಾಜಕಾರಣಿಗಳು ಹೇಗಿರ್ತಾರೆ, ಹಂಗೆ ಈ ದೇಶ, ಈ ವ್ಯವಸ್ಥೆ ಎಲ್ಲ ಇದೆ. ಕಾರಣಕ್ಕೆ ಇನ್ನೂ ನೋಡಿ, ಇವತ್ತು ದೇಶಕ್ಕೆ ಎಷ್ಟು ತಾರೀಕು ಇದೆ? ಸಮಯ 11 ಗಂಟೆ ಆಗಿದೆ. 11 ಗಂಟೆ ಆದ್ರೂ ಇನ್ನೂ 50% ಜನ ಬಂದಿಲ್ಲ. 50% ಚೇರು ಕುರ್ಚಿಗಳು ಖಾಲಿ ಇದೆ. ಅದರಲ್ಲೂ ಸುಳ್ಳು. ಫೀಲ್ಡ್ಗೆ ಹೋಗಿದ್ದೆ ಅಥವಾ ಮೀಟಿಂಗ್ ಅಂತ ಬಂದೆ. ನೋಡಿ, ನಾವು ಯಾವಾಗ ಹೇಳ್ತಾ ಇದ್ದೆ, ಮೀಟಿಂಗ್ ಆಗಲಿ ಫೀಲ್ಡ್ ವರ್ಕ್ ಆಗಲಿ ಅವ್ರಿಗೆ ತಮ್ಮ ಇಂಪ್ರೆಷನ್ ಆನ್ಲೈನ್ಲೇ ಕೊಟ್ಟಿದ್ದಾರಂತೆ. ಈಗ ಇಲ್ಲಿ ಮೀಟಿಂಗ್ ಅಂತ ಅರೇಂಜ್ ಮಾಡಿದಾರಂತೆ. ಈಗ ಝೋನಲ್ ಆಫೀಸರೇ, ಝೋನಲ್ ಕಮಿಷನರೇ 11:30 12 ಗಂಟೆಗೆ ಯಾವಾಗ ಬರ್ತಾರೆ ಅಂತ ಈಗವರೆಗೂ ಗೊತ್ತಿಲ್ಲ. ಆದರೆ ಈಗ ಯಾರೋ ಒಬ್ರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು ಮೀಟಿಂಗ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ಸರ್ಕಾರಿ ನೌಕರರು 10 ಗಂಟೆಗೆ ಬರೋ ಬದಲು 11:30 ಯಾಕೆ ಹೇಳ್ತೀರಾ? 10 ಗಂಟೆಗೆ ಪ್ರಾರಂಭ ಮಾಡ್ಬೋದಲ್ಲ, 10 ಗಂಟೆಗೆ ಪ್ರಾರಂಭ ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ? ಸೊ ಇಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿತನ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಆ ಕಾರಣದಿಂದನೇ ಈ ಸರ್ಕಾರಿ ನೌಕರರು ತಮ್ಮ ಇಷ್ಟ ಬಂದಾಗ ಬರ್ತಾರೆ. ಸರ್ ಸ್ಟಾಫ್ ನೋಡಿ, ಸ್ಟಾಫ್ ಹೂವು ಕೊಡಿ ನೋಡಿ, ಅವರು ಕೂಡ 11 ಗಂಟೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಈಗ 11 ಗಂಟೆ 5 ನಿಮಿಷ 11 ಗಂಟೆ 5 ನಿಮಿಷ ಆಗ್ತಾ ಇದೆ. ಈಗ ಒಬ್ರು ಬರ್ತಾ ಇದ್ದಾರೆ. ಇಬ್ರು ಬರ್ತಾ ಇದ್ದಾರೆ. ಸರ್ ನೀವು ಸ್ಟಾಫಾ ಸರ್? ಸ್ಟಾಫ್ ಅಲ್ಲ ಸರ್? ಗುಲಾಬಿ ನಾನೇ ಕೊಟ್ಬಿಡ್ತೀನಿ.
ಅಲ್ಲಲ್ಲ, ಇದು ನೀವು ಎಷ್ಟು ಗಂಟೆಗೆ ಇದ್ದಿರೋದು ಸಮಯ? ನಿಮ್ಮ ಎಲ್ಲಿ ಸಮಯ, ಇದು ಸರ್ಕಾರಿ ಸಮಯ ಎಷ್ಟು ಗಂಟೆಗೆ ಆಫೀಸ್ ಬರ್ಬೇಕು, ಕಚೇರಿಗೆ ಬರೋದು? ಹೌದಾ? ಅದಕ್ಕೆ ಈಗ ಎಷ್ಟು ಟೈಮು? ಅವ್ರ ಗಾರ ಹಾಕ್ರಪ್ಪ, ಗುಲಾಬಿ ಎಲ್ಲ. ಹಾಂ, 11 ಗಂಟೆ. ಅದಕ್ಕೆ ನಿಮಗೆ ಒಂದು ಹಾರ ಹಾಕ್ರಿ. ಇಲ್ಲಿಲ್ಲ ಆಫೀಸಲ್ಲಿ ಹಾಂ ಇನ್ಚಾರ್ಜ್ ಇರೋದು ಹಾಂ ಹಾಂ 2 ಆಫೀಸ್ ಕೆಲಸ ಮಾಡ್ತಾರೆ. ಓಹೋ ಚಾಮರಾಜಪೇಟೆಯಲ್ಲಿ ಈಗ ಬರ್ತಾರೆ. ಓಕೆ ಚಾಮರಾಜಪೇಟೆ ಅಲ್ಲಿ ನಮ್ಮರಿ ಅಲ್ಲಿಗೆ ಅಟೆಂಡೆನ್ಸ್ ಇಲ್ಲಿ ಆನ್ಲೈನ್ ತೋರಿಸ್ತಾರೆ. ಏನು ಅಟೆಂಡೆನ್ಸ್ ಇದೆಯಾ? ಆನ್ಲೈನ್ ಅಟೆಂಡೆನ್ಸ್ ಇಲ್ಲ ನಮಗೆ. ಏನು ಕೆಲಸ ನಿಮ್ಮದು? ಡೆಸಿಗ್ನೇಷನ್ ಏನು ಏಗೆ ಹೆಂಗೆ ಅಟೆಂಡೆನ್ಸು ಇದೆ. 2 ಕಡೆ ಹಾಕ್ಬಿಟ್ಟಿದ್ದಾರೆ. ಗುರುಗಳೇ ತಮ್ಮ ಹೆಸರು? ಸಮರ್ ಅಂತ. ಸಮರ್, ಈಗ ನಿಮ್ಗೆ ಅಟೆಂಡೆನ್ಸ್ ಏನೋ ಔಟ್ಸೋರ್ಸಲ್ಲಿ ಏನಾದ್ರು ಆಗಿದೆಯಾ? ರೆಗ್ಯುಲರ್ ಎಂಪ್ಲಾಯಿನ ತಾನೆ BBMP. ನಿಮ್ಗೆ ಅಟೆಂಡೆನ್ಸ್ ಯಾವ ಥರ ಇದೆ? ನಮ್ದು ಆನ್ಲೈನ್ ಅಟೆಂಡೆನ್ಸ್ ಇದೆ. ಆನ್ಲೈನ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹೆಂಗೆ ಪ್ರಾಬ್ಲಮ್ ಆಗಿದೆ? ಇರಿ ಸರ್, ಅವ್ರು ಫಸ್ಟ್ ಮಾತಾಡೋಣ. ಪಾಪ ಅವ್ರು ಹೇಳಿ, clear ಆಗಿ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಕೊಡ್ಲಿ. ನಾನು ಕರೆಕ್ಟ್ ಆಗಿದ್ದೀನಿ, ಏನ್ ನೀವು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಆಗ್ತಾ ಇದೆ. ಈಗ ಸಮರ್ಗೆ ನನ್ನ ಎಡೆ ಪ್ರಶ್ನೆ, ಅಟೆಂಡೆನ್ಸು ಯಾವತ್ತಿಂದ ಆಗಿಲ್ಲ? ನಿಮ್ಮ ಅಟೆಂಡೆನ್ಸ್ ಯಾವತ್ತಿಂದ ಇಲ್ಲ? ಇಷ್ಟು ದಿನದಿಂದ? ಆಫೀಸ್ ಲೊಕೇಶನ್ ಬೇರೆ ಬಂದ್ಬಿಟ್ಟಿದೆ ನಮಗೆ, ಅದಕ್ಕೆ ಅದನ್ನೇ ಕೇಳ್ತಾ ಇರೋದು. ಎಷ್ಟು ದಿನದಿಂದ ಬಂದ್ಬಿಟ್ಟಿದೆ? 1 ತಿಂಗಳಾಯ್ತು. 1 ತಿಂಗಳು. ಸ್ಯಾಲ್ರಿ ಹೆಂಗ್ ಡ್ರಾ ಮಾಡ್ತೀರಾ? ಲೊಕೇಶನ್ ಇಲ್ದಲೆ, ಅಟೆಂಡೆನ್ಸ್ ಇಲ್ದಲೆ, ಮ್ಯಾನ್ಯಲ್ ಆಗಿ ನೀವು ಇಷ್ಟ ಬಂದಂಗೆ ಬರ್ಕೊಂಡು ಇಷ್ಟ ಬಂದಂಗೆ ಬರ್ಕೊತಾ ಇದ್ದೀರಾ ಅಟೆಂಡೆನ್ಸ್ನ? ನೋಡಿ, ನಾನು ಇಲ್ಲಿ ಇನ್ಚಾರ್ಜ್ ಇರೋದು. ನಾವು ಕೇಳ್ತಾ ಇರೋದು ಅದನ್ನೇ. ಈಗ ನೀವು ಚಾಮರಾಜಪೇಟೆಯಲ್ಲಿ ಇದ್ದೀರಾ, ಈಗ ಆನ್ಲೈನ್ ಅಟೆಂಡೆನ್ಸ್ ಏನಕ್ಕೆ ಅಂದರೆ ತೋರಿಸ್ಬೋದು ನೀವು. 1 ತಿಂಗಳಿಂದ ಇಲ್ಲ ಅಂದರೆ ಅದು ಹೆಂಗೆ ನಂಬೋದ ನಾವು? ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ನಾನು ಹೇಳಿದ್ದೀನಿ. ಲೆಟ್ರ್ ಬರ್ದಿದ್ದೀರಾ? ರೆಡಿ ಮಾಡ್ತಾ ಇದ್ದಾರೆ. ಬರ್ಕೊಟ್ಟಿದ್ದೀರಾ ನೀವು? ಈ ಥರ ಅಟೆಂಡೆನ್ಸ್ ಒಂದು ಬರ್ತಾ ಇಲ್ಲ, ಮ್ಯಾಪಿಂಗು ತಪ್ಪಾಗಿದೆ ಅಂತ ಹೇಳಿದ್ದೀನಿ ಕಣ್ರಿ, ಅವ್ರು IT ಅವರಿಗೆ ರೆಡಿ ಮಾಡ್ತಾ ಇದ್ದಾರೆ. ಹೆಂಗೆ ಹೇಳಿ? ಓರಲ್ಲಾಗಿ ಹೇಳಿದ್ದೀರಾ? ಹೌದು, ಓರಲ್ಲಾಗಿ ಹೇಳಿದ್ರೆ ಅವ್ರು ರೆಡಿ ಮಾಡ್ತಾರೆ. ಈಗ 1 ತಿಂಗಳು ಅಟೆಂಡೆನ್ಸ್ ಹೆಂಗೆ ಸಿಗುತ್ತೆ ನಿಮಗೆ? ನಾವು ಇನ್ಚಾರ್ಜ್ ಇರೋದ್ರಿಂದ ನಡೆಯುತ್ತೆ. ಇಲ್ಲಿ ಮಲ್ಲೇಶ್ವರಮಲ್ಲಿ ಇನ್ಚಾರ್ಜು, ನೀವು ಚಾಮರಾಜಪೇಟೆ ತಾನೆ? ಫುಲ್ ಇನ್ಚಾರ್ಜ್. ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಬೆಸ್ಟ್ ಪ್ರಾಜೆಕ್ಟ್. ಹಾಂ, ಪ್ಲಸ್ ಚಾಮರಾಜಪೇಟೆ 2 ಕಡೆ ಇದೆ. ಈಗ ನಾನು ಕೇಳ್ತಾ ಇರೋದು, ನೀವು ಎಲ್ಲಿಗೆ ರೆಗ್ಯುಲರ್? ಎಲ್ಲಿಗೆ ನೀವು? ಚಾಮರಾಜಪೇಟೆ ಅಲ್ವಾ? ರೆಗ್ಯುಲರ್ ಚಾಮರಾಜಪೇಟೆ ನೀವು. ನಿಮ್ಮ ಅಟೆಂಡೆನ್ಸ್ ಹೆಂಗಿದೆ ಇವಾಗ? ಇಲ್ಲ ಅಂತ ಹೇಳ್ತಾ ಇದ್ದೀರಾ 1 ತಿಂಗಳಿಂದ. ಮುಂಚೆ ಎಲ್ಲಿದ್ರೆ? ಚಾಮರಾಜಪೇಟೆಲ್ಲೇ ಇದೆ. ಈಗ 1 ತಿಂಗಳಲ್ಲಿ ಅದು ಹೆಂಗೆ ಮ್ಯಾಪಿಂಗ್ ಚೇಂಜ್ ಆಗೋಯ್ತು? ಇನ್ಚಾರ್ಜ್ ಹಾಕಿದ್ದಾರೆ ನನಗೆ. ಅವಾಗ ಮ್ಯಾಪಿಂಗ್ ಚೇಂಜ್ ಆಯ್ತಾ? ಹಾಂ, ಹೌದು, ಹೆಂಗ್ ಮ್ಯಾಪಿಂಗ್ ಚೇಂಜ್ ಆಗೈತಿ ಇವ್ರೆ? ಚೇಂಜ್ ಮಾಡಿದ್ದಾರೆ. ನಮಗೇನು ಗೊತ್ತು ಹೆಂಗೆ ಅಂತ. IT ಅವ್ರನ್ನ ಕೇಳಬೇಕಲ್ಲ. ಅಲ್ಲಿಗೆ ಅಲ್ಲಿ ನಿಮ್ದು ರೆಗ್ಯುಲರ್ ಆದ ತೋರಿಸಿ. ನಿಮ್ಮ ಚಾಮರಾಜನಗರ ID ಕಾರ್ಡ್ ಇಲ್ವಾ? ID ಕಾರ್ಡ್ ಇದೆ ಕಣ್ರಿ. ID ಕಾರ್ಡ್ ಇಲ್ಲ. ಸಮರ್ ಭಾಳ ಅದು ಹಾಕೋತೀನಿ ಆಫೀಸು. ಇಲ್ಲಿ ಹಾಕೊಳ್ಳಿ, ನೀವು ಆರಾಮಾಗಿ ಹಾಕೊಳ್ಳಿ. ಆದರೆ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ಅದಂತೂ ಸತ್ಯ. ನೀವು ಚಾಮರಾಜಪೇಟೆಗೆ ಹೋಗೇ ಇಲ್ಲ ಅಂತ ನಾವು ಹೇಳ್ತೀವಪ್ಪ ಇವತ್ತು. ಹೇಳ್ತೀರಾ? ನೀವು ಹಾಂ, ಬೇಕಾದ್ರೆ ಹೇಳ್ಬೋದು. ಅದನ್ನೇ ಹೇಳ್ತಾ ಇದ್ದೀವಿ. ಹೆಂಗೆ ಹೆಂಗೆ ಈಗ ನೀವು ಪ್ರೂವ್ ಮಾಡ್ಬೇಕಲ್ಲ. ಈಗ ಸಮ್ಮರ್ ನಮಗೆ ಪ್ರೂವ್ ಮಾಡ್ಬೇಕಪ್ಪ. ನಾನು ಚಾಮರಾಜಪೇಟೆಗೆ ಹೋಗಿದ್ದೆ ಅನ್ನೋದನ್ನ ನಮ್ಗೆ ಪ್ರೂವ್ ಮಾಡಿ. ಯಾಕೆ ಗೊತ್ತಾ? ಸಾರ್ವಜನಿಕರು ಸಂಬಳ ನಿಮಗೆ. ಬನ್ನಿ ಒಂದು ಹಾರ ಹಾಕಿಸ್ಕೊಂಬಿಡಿ. ಅರೇಂಜ್ಮೆಂಟ್ ಅಲ್ಲ ಸರ್. ಮಾಡ್ಬಾರ್ದು ನೀವು. ಬಿಡಿ. ಗೊತ್ತಾಗ್ತಾ ಇದೆ, ರಾಜ್ಯದ ಜನ ನೋಡ್ತಾ ಇರ್ತಾರೆ. ನೋಡಿದಿರಾ? ಈಗ ಗಾಂಧಿ ತತ್ವ ಅತ್ಯುತ್ತಮವಾದಂತ ಕೆಲಸ ಮಾಡ್ತಾ ಇದಾರೆ. ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಕೊಡ್ತಾ ಇದಾರೆ. ಆ ಇದ್ರಲ್ಲಿ ಅವರು ಇಷ್ಟು ರಾಜ್ಯವ್ರಿಗೋಸ್ಕರ ಮಾತಾಡ್ತಾ ಇದಾರೆ. ಏನ್ ರಾಜ್ಯದ ಜನ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದೀರಾ, ಗಮನಿಸ್ಬೇಕು. ಇವರು ಸರ್ಕಾರಿ ಸಾರ್ವಜನಿಕರ ಸೇವೆ ಮಾಡಕ್ ಬಂದಿರೋರ ಅಥವಾ ರೌಡಿ ಗುಂಡಗಳ ಅಂತ ರಾಜ್ಯದ ಜನ ತೀರ್ಮಾನ ಮಾಡ್ಬೇಕು ಇವತ್ತು. ನೋಡೋಣ ಅಲ್ಲಿ ಇಲ್ಲೇನಿದೆ ಅಟ್ಲೀಸ್ಟ್ ಮ್ಯಾನೇಜರ್ ಆಗ್ಬೋದಲ್ಲ. ಚಾಮರಾಜಪೇಟೆಗೆ ಎಂಟ್ರಿ ಬೇಕಲ್ಲ. ಇದು ಟೈಮಿಂಗ್ಸ್ ಹಾಕೋಬಿಡಪ್ಪ.
ನಿಮ್ಗೆ ಹಾಕಲ್ಲ ಬಿಡಿ. ನಿಮ್ಗೆ ಹಾಕಲ್ಲ. ಇಲ್ಲಿರುವಂತ ಸಮರ್ ಅವರು ಯಾಕಣ ಅವ್ರ ಟೇಬಲ್ಗೆ ಹಾಕೋಣ ಪಾಪ ಅವ್ರಿಗೆ ಅವಮಾನ. ಹೌದು, ಯಾಕೆಂದ್ರೆ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರೋಕ್ಕಾಗದೇ ಇದ್ರು ದರ್ಪಕ್ಕೇನು ಕಮ್ಮಿ ಇಲ್ಲ. ಸಾರ್ವಜನಿಕರು ಸೇವೆ ಮಾಡಕ್ ಬಂದಿರೋಂಥವ್ರು ಗೂಂಡಾ ರೀತಿ ವರ್ತಿಸ್ಬಾರ್ದು. ಇದು ನಾವು ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ KRS ಪಕ್ಷದ ಅಭಿಯಾನ ಸರ್ಕಾರಿ ಸಮಯ 10 ಗಂಟೆಗೆ ಬರ್ಬೇಕಾದಂತವ್ರು 10 ಗಂಟೆಗೆ ಯಾರ್ಯಾರು ಕಚೇರಿಗೆ ಬರಲ್ಲ, ಸರಿಯಾದಂತ ಕಾರಣಗಳಿದ್ರೆ ಒಪ್ಪೋಣ. ಇವರು ಯಾವ ಕಾರಣ ಕೊಟ್ರು? ನಮ್ಗೆ ಅಟೆಂಡೆನ್ಸ್ ಇಲ್ಲ, ಸುಮಾರು 1 ತಿಂಗಳಿಂದ ಅಟೆಂಡೆನ್ಸ್ ಇಲ್ಲ. ಕುಟುಂಬದವರೇ ತಪ್ಪು ಹಾಕೋಣ, ಇದು ನಾವು ಮಾಡ್ತಾ ಇರೋದು. ಹೌದು, ಈಗ ಸಾರ್ವಜನಿಕವಾಗಿ ನಿಮ್ಗೆ ಸಾರ್ವಜನಿಕರು ಸೇವೆ ಮಾಡಕ್ ಬಂದಿರೋದು ಇವ್ರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಸರಿ, ನಾವು ಅದನ್ನೇ ಹೇಳ್ತಾ ನಿಮ್ಮ ಬಿಟ್ಟು ನಿಮ್ಗೆ ಹಾರ ಹಾಕಿ ಹೋಗ್ತೀರಿ ನೀವು. ಈಗ ನಾವು ಸಂಬಳ ಕೊಡ್ತಾ ಇದೀವಲ್ಲ, ನಿಮ್ಗೆ ಪ್ರಶ್ನೆ ಮಾಡ್ಬಾರ್ದ? ನಾವು ಸಂಬಳ ಮಾಡಿ ಅದನ್ನೇ ಪ್ರಶ್ನೆ ಮಾಡ್ತಿರೋದು, ಅದನ್ನೇ ಮಾಡ್ತಿರೋದು. ತರಬೇಕು ಇವತ್ತು. ಅಟ್ಲೀಸ್ಟ್ ಇವಾಗ ಯಾಕೆ ಗೊತ್ತಾ? ಅಲ್ಲ, ಅವರು ಹಾರ ಹಾಕೋದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಹಾರ ಹಾಕ್ಬೇಕು ನಿಮ್ಗೆ. ಹೌದು, ಹಾಕ್ಬೇಕು. ಯಾಕೆ ಅಂದ್ರೆ ಕೊನೆ ಪಕ್ಷ ನಿಮ್ಗೆ ಇದ್ರಲ್ಲಾದ್ರೂ ಸ್ವಾಭಿಮಾನ ಏನಾದ್ರು ಇದ್ರೆ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅದಕ್ಕೆ ಆಗ್ತಾ ಇರೋದು. ಅದನ್ನ ಹೇಳ್ತಾ ಇದೀವಿ. ಪ್ರಕಾರ ಬೇರೆಯವ್ರನ್ನ ಮುಟ್ಬೋದಾ ನೀವು? ನಾವು ಮುಟ್ಟಿಲ್ವಲ್ಲ, ಹಾರ ಹಾಕಕ್ ಬಂದಿದ್ದೆ. ಮುಟ್ಲಿಲ್ಲ ಅದು ಬಿಡಿ, ಅದನ್ನ ಕೊಡೋಣ. ನೋಡಿ ಬರುತ್ತೆ. ಈಗ ಅದು ನಿಮ್ಗೂ ಬರುತ್ತೆ, ನಿಮ್ಗೂ ಆಕ್ಸೆಸ್ ಇರುತ್ತೆ, ಎಲ್ಲಾರು ನೋಡ್ಬೋದು. ಇಡೀ ರಾಜ್ಯದ ಜನ ನೋಡ್ತಾ ಇರ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ, ಶೇರ್ ಮಾಡ್ತಾರೆ. ಇವತ್ತು ಸಮರ್ ಏನು ಅನ್ನೋದು ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು ಆಯ್ತಾ? ನಿಮ್ದು ಒಂದೇ ಒಂದು ಚಾಮರಾಜಪೇಟೆಯಲ್ಲಿ ಅಟೆಂಡೆನ್ಸ್ ಹಾಕಿದ್ದಿದ್ರೆ ನಾವು ಈ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಒಂದೇ ಒಂದು ಕೇಳ್ಕೊಳ್ಳಿ, ಚಾಮರಾಜಪೇಟೆಯಲ್ಲಿ ನೀವು ಅಟೆಂಡೆನ್ಸ್ ಹಾಕಿದ್ರೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಎಲ್ಲ ಸರಿ ಕಣ್ರಿ, ಅಷ್ಟೇನೆ. ಸಮೀಕ್ಷೆ ಹಾಕೋದು ಇದನ್ನ ಮಾಡಬೇಡಿ, ಮಾಡ್ತೀವಿ ನಾವು. ಯಾಕೆ ಅಂದ್ರೆ ನನಗೆ ಹಾರ ಹಾಕಕ್ ನೀವ್ಯಾರು? ಸಾರ್ವಜನಿಕರು ಇಲ್ಲ, ಸನ್ಮಾನ ಮಾಡಿಸ್ಕೋಬೇಕು. ನೀವು ಲೇಟ್ ಆಗಿ ಸನ್ಮಾನ ಮಾಡಿಸ್ಕೋಬೇಕು. ನನ್ನ ಇಚ್ಛೆ. ಈ ಇಚ್ಛೆಗೆ ಈ ನಿಮ್ಮ ಇಚ್ಛೆಗೋಸ್ಕರನೇ ಮಾಡ್ತಾ ಆಗ್ತಾ ಇರೋದು. 10 ಗಂಟೆಗೆ ಬನ್ನಿ ಅಂದ್ರೆ 11 ಗಂಟೆಗೆ ಬಂದ್ರೆ ನಾವು ನಮ್ಮ ಪಬ್ಲಿಕ್ ಸಾರ್ವಜನಿಕವಾಗಿ ನಾವು ಮಾಡ್ತೇವೆ. ಈಗ ಆಫೀಸರ್ 4 ಕಡೆ ಕೆಲಸ ಇವತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನ್ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ, ನಾವು ಇವತ್ತು ಸಂಬಳ ಕೊಡ್ತಾ ಇರುವಂತದ್ದು ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಸರ್ಕಾರಿ ಸೇವೆಯಲ್ಲಿ ಇರುವಂತವ್ರೆಲ್ಲರಿಗೂ ರಾಜ್ಯದ ತೆರಿಗೆದಾರರ ಹಣದಿಂದ ಇವ್ರಿಗೆ ಸಂಬಳ ಕೊಡ್ತಾ ಇರುವಂತದ್ದು. ನಾವು ಕೊಡೋ ಸಂಬಳಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ಮಾಡಿ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಮಾಡಕ್ಕೆ ಸಿದ್ಧ ಇಲ್ಲ ಅಂದವ್ರಿಗೆ ಏನ್ ಮಾಡ್ಬೇಕು? ಈ ರೀತಿಯಾಗಿ ಕೊನೆ ಪಕ್ಷ ಇದು ನಾಳೆ ದಿನ ನಾಳೆನೂ ಮತ್ತೆ ಕಚೇರಿಗೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಈ ರೀತಿಯಾಗಿ ಅಪಮಾನ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕಾದ್ರೂ ಎಚ್ಚೆತ್ಕೊಂಡು ಬರಲಿ ಅನ್ನೋ ಕಾರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾದಂತಹ ವಿನೂತನವಾದಂತಹ ಅಭಿಯಾನವನ್ನ ಮಾಡಿರುವಂತದ್ದು. ಬರೀ ಇವ್ರಿಗೆ ಅಂತಲ್ಲ, ಇವತ್ತು ಯಾರ್ಯಾರು ಲಂಚ ತಗೋತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಲಂಚ ತಗೊಂಡು ಲೋಕಾಯುಕ್ತರ ಕೈಲಿ ಸಿಗಾಕೋತಾ ಇದ್ದಾರೆ, ಅಂತವ್ರಿಗೂ ಸಹ ನಾಗರಿಕ ಸನ್ಮಾನವನ್ನ ಮಾಡ್ತಾ ಇದೀವಿ. ಯಾರಾದ್ರೂ ಒಬ್ಬ ಅಧಿಕಾರಿ ಲಂಚ ಕೇಳಿದ್ರೆ ಲಂಚ ಕೇಳಿದಾನಲ್ಲ ಅಂತ ಹೇಳಿ ಅವನಿಗೂ ಸನ್ಮಾನ ಮಾಡ್ತಾ ಇದೀವಿ. ಇದೆಲ್ಲ ರಾಜ್ಯದ ಜನಕ್ಕೆ ಗೊತ್ತಿದೆ. ಪಾಪ ಇಲ್ಲಿನ ಸಮರ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದನ್ನ ತಿಳಿಸುವಂತ ಪ್ರಯತ್ನ ಇವಾಗ ನಾವು ಮಾಡಿದ್ವಿ. ಆಮೇಲೆ ಅವ್ರು ಹೇಳ್ತಾ ಇದಾರಲ್ಲ ಹಾಕಬಾರ್ದು, ನಾವು ಹಾಕ್ತಾ ಇರಲಿಲ್ಲ. ಅವ್ರು ಹೇಳಿದ್ದು 2 ಚಾರ್ಜ್ ಅಂತ ಹೇಳಿದ್ರು. ಆ ಚಾರ್ಜ್ ನಾವು ಕೇಳ್ತಾ ಇದ್ದಿದ್ದು ಒಂದೇ. ಇವತ್ತು ಆನ್ಲೈನ್ ಅಲ್ಲಿ ಅಟೆಂಡೆನ್ಸ್ ಇದೆ. ಚಾಮರಾಜಪೇಟೆಯಲ್ಲಿ ನೀವು ಇದ್ರಿ ಅಂದ್ರೆ ಅಲ್ಲಿ 10 ಗಂಟೆಗೂ 10 ಕಾಲ್ಗೂ ಅಟೆಂಡೆನ್ಸ್ ಹಾಕಿರ್ಬೇಕು. 10 ಗಂಟೆಗೆ 10 ಗಂಟೆ 15 ನಿಮಿಷ ಕೊಡೋಣ ಇವ್ರುಗಳಿಗೆ. 15 ನಿಮಿಷ ಆಯ್ತು. ಈಗ ಅವರು ಅದಕ್ಕೆ ತೋರ್ಸಕ್ಕೆ ಸಿದ್ಧ ಇಲ್ಲ ಅಂದ್ರೆ ಇವತ್ತು ಅವರು ನೇರವಾಗಿ ಅವರ ಮನೆಯಿಂದ ಮಲ್ಲೇಶ್ವರಂ ಕಚೇರಿಗೆ ಬಂದು ಕೂತಿರುವಂತದ್ದು. ಇಷ್ಟು ಚಾಮರಾಜಪೇಟೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪದಾಧಿಕಾರಿಗಳು ಇವತ್ತು ಏನು ಸಮರ್ ಅವ್ರು ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ 10 ಗಂಟೆಗೆ. ದಯಮಾಡಿ ಹೋಗಿ ಒಂದ್ಸಲಿ ಪರೀಕ್ಷೆ ಮಾಡಿ. ನಾಳೆ ದಿನನೂ ಸಹ, ನಾಳೆ ಇಲ್ಲ ನಾಡಿದ್ದು ಆ ಕಚೇರಿಗೆ ಹೋಗಿ 10 ಗಂಟೆ ಲೀವ್ ಇರಬೇಕು. ಅವ್ರು ಬರ್ತಾರೋ ಬಿಡ್ತಾರೋ, ನಮ್ಮ ಪಕ್ಷದ ಪದಾಧಿಕಾರಿಗಳು 10 ಗಂಟೆಗೆ ಅಲ್ಲಿದ್ದು ಕಚೇರಿಗೆ ಸರಿಯಾದ ಸಮಯಕ್ಕೆ ಬರ್ತಾರೋ ಸಮರ್ ಅಂತ ನೋಡಿ. ಬರ್ಲಿಲ್ಲ ಅಂದ್ರೆ ಇನ್ನೊಂದು ಹಾರ ತಗೊಂಡೋಗಿ ಅವ್ರ ಟೇಬಲ್ಗೆ ಕುರ್ಚಿಗೆ ಇಡಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಹೇಳ್ತಾ ಇದೀವಿ. ಧನ್ಯವಾದಗಳು. ಬನ್ನಿ. ಟೇಬಲ್ ಇಡಿ, ಕುರ್ಚಿಗೆ ಇಡಿ, ಹಾಕಕ್ ಹೋಗ್ಬೇಡಿ ಅಷ್ಟೇ ನಾವ್ ಹೇಳೋದು. ಯಾರನ್ನು ಮುಟ್ಟಿ, ಈಗ ನಿಮ್ ಮನೆ ಹೆಣ್ಮಕ್ಳು ಯಾರನ್ನು ಮುಟ್ಟಿ ವಯಸ್ಸಾಗಿರೋರು ಏನ್ ಮುಟ್ಟಿಲ್ಲ, ನಿಮ್ಗೆ ಹಾರ ಹಾಕಕ್ ಬಂದಿದ್ದು ಏಜ್ ಆಗಿರೋರು ಅವರು ಏನು ಮಾಡಿಲ್ಲ. ಅವ್ರು ಮುಟ್ಟಿರೋದು ಬಂದು ಹಾರ ಹಾಕಕ್ ಬಂದಿರೋದು. ಅವ್ರು ಏಜ್ ಬನ್ನಿ ಬನ್ನಿ ಮೇಡಮ್, ಬನ್ನಿ. ಬನ್ನಿ. ನೀವು ಕಾಯ್ತಾ ಇದ್ದೀರಾ?
ಸೆಕ್ಯೂರಿಟಿ ದಾಖಲೆ ಕೊಡ್ಬೇಕು. ಬಂದಿದ್ದಾರೆ ಅಂತ ಜೊತೆ ಕೇಳಿ ಬನ್ನಿ ಫಸ್ಟ್ ಫ್ಲೋರಾ ಬನ್ನಿ 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 ಇಲ್ಲಿ ಮೇಲೆ ಮೇಲೆ ಬಂಧುಗಳೇ, ಅಲ್ಲಿ ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ವಿನೂತನವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಸರ್ಕಾರಿ ಅಧಿಕಾರಿಗಳು ಸಮಯ ತಕ್ಕಂತೆ ಬರಬೇಕು, ಸಮಯ ತಕ್ಕಂತೆ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಬೇಕು, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎಂಬ ಹೇಳಿ 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 ಹೇಳಿ. BBMP ಅವರು ಫಸ್ಟು ಆ್ಯಕ್ಚುಲಿ ಟೆಕ್ನಿಕಲ್ ರೆಡಿ ಮಾಡ್ಕೊಂಡು ಸ್ಟಾಪ್ ಮಾಡಬೇಕಿತ್ತು. ಸಡನ್ ಎಲ್ಲ ಆಗೋ ಒಂದು ವ್ಯವಹಾರ ಸ್ಟಾಪ್ ಮಾಡಿಬಿಟ್ಟು ಸಿಸ್ಟಮ್ ರೆಡಿ ಮಾಡಿ ಕುತ್ಕೊಂಡಿದ್ದಾರೆ. 1 ವರ್ಷದಿಂದ ನಾಯಿ ಪಾಡಾಗಿದೆ ನಮ್ದು. ಏನು ವಿಷಯ? ಒಂದು ರಿಜೆಕ್ಷನ್ ಆಗ್ಬೇಕಂದ್ರೂ ಕೂಡ ಕಂಪ್ಯೂಟರ್ಸ್ ಎಲ್ಲ ಹೋಗಿ ಕೂತ್ಕೊಳ್ಳೋಕೆ ಒಂದು ಅಪ್ಲೈ ಮಾಡಿದ್ರೆ ಯಾವ ಸಿಸ್ಟಮ್ ಹೋಗಿ ಕೂತ್ಕೊಳ್ಳೋದ್ರೆ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಒಂದು 500 ಸಲ ಬಂದಿದ್ದೀವಿ. ಯಾರು ಅವರು ಅಧಿಕಾರಿ ಇದ್ದೀರಾ? ಅಧಿಕಾರಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಬ್ಬರ ಮೇಲಿಂದ ಒಬ್ಬರ ಮೇಲೆ, ಇವಾಗ ಮುಂಚೆ ಒಬ್ಬರೇ ಸಾಲ್ವ್ ಮಾಡ್ಬೋದಾಗಿತ್ತು. ಇವಾಗ ಏನಾಗುತ್ತೆ 3 ಅಧಿಕಾರಿಗಳು ಸಾಲ್ವ್ ಮಾಡಬೇಕು. ಅವ್ರ ಸಿಸ್ಟಮ್ ಹೋಗಿದೆ ಅಂತ ಇವ್ರ ಸಿಸ್ಟಮ್ ಹೋಗಿದೆ ಅಂತ ಅವರು. ಈ ಆಫೀಸಿಂದ ಝೋನಲ್ ಆಫೀಸ್, ಹೆಡ್ ಆಫೀಸಿಂದ ಮತ್ತೆ ಇದು ನಾಗ್ಪುರ ಆಫೀಸು 10 ದಿನ ಓಡಾಡ್ತಾ ಇದ್ದೀವಿ. ಏನು ಸಮಸ್ಯೆ ಏನು? ಅದೇ ಸಮಯ ಹೇಳಿದ್ರಲ್ವಾ, ಸಾಫ್ಟ್ವೇರ್ನ ಫಸ್ಟ್ ರೆಡಿ ಮಾಡ್ಕೊಂಡು ಆಮೇಲೆ ಸ್ಟಾಪ್ ಮಾಡಬೇಕಿತ್ತು. ಫಸ್ಟ್ ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ಸೊಲ್ಯೂಷನ್ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೆಲಸ. ಪ್ರಯೋಗ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೌದು, ನಮ್ಮೇಲೆ ಪ್ರಯೋಗ ಮಾಡ್ದಂಗೆ ಅಲ್ವಾ ಅರ್ಥ ಆಯ್ತು. ನಮ್ಗೆ ಇವಾಗ ಆಲ್ರೆಡಿ ನಿಲ್ಲಿಸ್ಬಿಟ್ಟು 1 ವರ್ಷ ಆಯ್ತು. ನಮ್ಮ ಮನೆ ಡೆಮಾಲಿಷನ್ ಮಾಡ್ಬಿಟ್ಟು ಈ ಸೊತ್ತಿಗೆ 6 ತಿಂಗಳು, ಆಮೇಲೆ ಬೈಫರ್ಕೇಶನ್ 3 ತಿಂಗಳು, ಅಮಾಲ್ಗಮೇಷನ್ಗೆ 6 ತಿಂಗಳು, 1 ವರ್ಷ ಓಡಾಡ್ತಾ ಇದೀವಿ. ರಿಜೆಕ್ಟ್ ಮಾಡಿಟ್ಟಿದ್ದಾರೆ. ಕೊನೆಗೆ DC ರಿಜೆಕ್ಟ್ ಮಾಡ್ಬೇಕಂತೆ. ಮುಂಚೆ ಅಟ್ಲೀಸ್ಟ್ ಕೈಯಲ್ಲಿ ರಿಜೆಕ್ಟ್ ಮಾಡ್ಬೋದಾಯ್ತು ಒಬ್ರೆ. ಸಿಸ್ಟಮ್ ಮಾಡ್ಬಿಟ್ಟು ಇಲ್ಲಿಗೊಂದು ವಾರ ಅಲ್ಲಿಗೊಂದು ವಾರ ಅದೆಲ್ಲೋ ಬಂದು ಕೂತ್ಕೊಳ್ಳೋದು ನಮ್ಗೆ ಗೊತ್ತಾಗತ್ತೆ. ಕ್ಲಾರಿಟಿ ಇಲ್ಲ. ನಮ್ಮ ಫೈಲ್ ಎಲ್ಲಿ ಹೋಗಿದೆ, ಎಲ್ಲಿ ಬರ್ತಾ ಇದೆ, ಯಾರ ಹತ್ರ ಹೋಗಿದೆ, ಯಾರು ಕೊಡ್ತಾರೆ, ಏನು ಕ್ಲಾರಿಟಿ ಇಲ್ಲ. ಲಾಸ್ಟ್ ಟೈಮ್ ಕಮಿಷನರ್ ಸಾಹೇಬ್ ಒಂದ್ಸಲ ಸಿಕ್ತಾಗ ಅದು ಕೆಲವೊಂದೆಲ್ಲ ಅಡಚಣೆ ಮಾಡಿದ್ರು, ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿದ್ರು. ಆದ್ರೆ ಏನಾಗಿದೆ, ಇದು ಅವ್ರು ತಪ್ಪಲ್ಲ, ಟೆಕ್ನಿಕಲ್ ಮಿಸ್ಟೇಕ್. ಏನಾಗುತ್ತೆ ಅಂದ್ರೆ ಮಿಸ್ಟೇಕ್ ಕೆಲಸ ಆಗಿದೆ ಆಗಿಲ್ಲ ಓಡಾಡ್ತಾನೆ ಇದೆ 1 ವರ್ಷದಿಂದ. ಸರಿ ಸರಿ 1 ವರ್ಷ ಓಡಾಡ್ತಾನೆ ಇದೆ. ನಾಯ್ಪಾಡ್ ಆಗಿದೆ. ಸರಿ, ಈಗ ಕಂಪ್ಯೂಟರೈಸ್ ಮಾಡಿ ಥಿಂಗ್ಸ್ ಈಸಿ ಅಂತ ಹೇಳಿದ್ದಾರೆ, ಇದು ಮೋರ್ ಕಾಂಪ್ಲಿಕೇಟ್ ಆಗ್ತಾ ಇದೆ. ಸರಿ ಸರಿ, ಕಂಪ್ಯೂಟರ್ ಮಾಡಿ ಏನು ಈಸಿ ಆಗಿಲ್ಲ. ಆನ್ಲೈನ್ ಮಾಡಿ ಕಾಂಪ್ಲಿಕೇಟ್ ಆಗಿದೆ. ಪೀಪಲ್ ಡಸನ್ ಎಲ್ಲಿ ಹೋಗಿದೆ, ಏನಾಗ್ತದೆ ಅಂತ ಮಾಹಿತಿಗಳು ಸಿಗ್ತಾರೆ. ನಿಮ್ಮ ಹೆಸರು ಹೇಳಿ. ನೇಮ ಅಂತ ನಾವು ಇಲ್ಲೇ ಕಬ್ಬನಲ್ಲ. ಸರಿ ಸರಿ, ಆಯ್ತು. ಫೋನ್ ಮಾಡಿ ನಾವು ಕೆಲಸ ಕ್ಲಿಯರ್ ಮಾಡಿ. ಸರಿ, ಇಲ್ಲಿ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ. ಫಸ್ಟ್ ಒಂದು 5,000 ನಮಸ್ತೆ. ಎಷ್ಟು ಗಂಟೆಗೆ ಬಂದ್ರಿ? ತಗೊಳ್ಳಿ, ನಿಮ್ಮೊಂದು ಬೇಗ ಬಂದಿದ್ದಕ್ಕೆ 10 ಗಂಟೆಗೆ ಬಂದ್ರಲ್ವಾ?
ಕಾಸಿಲ್ಲ ದುಡ್ಡಿಲ್ಲ ಒಂದೇ ತಗೊಳ್ಳಿ ತೊಂದರೆ ಇಲ್ಲ, ತಗೊಳ್ಳಿ. ಬೇಗ ಬನ್ನಿ, ನಾಳೆಯಿಂದ ಬೇಗ ಬನ್ನಿ. ಇಲ್ಲ ಯಾವಾಗೂ ಏನು ಲೇಟಾಗಿ ಬರಲ್ಲ ಸರ್, ಸಮಟೈಮ್ಸ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಗಂಟೆಗೆ ಬಂದ್ರಿ. ಸೊ ಇನ್ಮೇಲೆ ಕರೆಕ್ಟಾಗಿ ದಯವಿಟ್ಟು ಬನ್ನಿ. ಸಾರ್ವಜನಿಕರು ಕಾಯ್ತಾ ಇರ್ತಾರೆ ನಿಮ್ಗಾಗಿ. ನಿಮ್ಮ ಸಾರ್ವಜನಿಕರು ಯಾವ ಕಾರಣಕ್ಕಾಗಿ ಕಾಯ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ನೀವು ಕೂಡ ಬೇಗ ಬಂದ್ರಲ್ಲ. ಇಲ್ಲ ಅವ್ರು ಕೊಟ್ರೆ ಇವ್ರಿಗೆ ಟಪಾಲ್ ಕೊಡಕ್ಕೆ ಬಂದಿದ್ದೀರಾ? ಅದು ಸ್ಟಾಫ್ ನೀವು ಹಾಸ್ಪಿಟ್ಲು, ಅದನ್ನ ಹಾಸ್ಪಿಟ್ಲು ಅದ್ರ ಅಲ್ಲಿ ಇರ್ಬೇಕಲ್ಲ ನೀವು. ಅಲ್ಲಿ ಟಪಾಲ್ ಕೊಡಕ್ಕೆ ಬಂದಿದ್ದೀರಾ? ಅಲ್ಲಿಂದ 10 ಗಂಟೆಗೆ ಬಂದ್ರ ಅಲ್ವಾ? 11 ಗಂಟೆ ಸ್ಟಾರ್ಟ್ ಮಾಡಿ ಬಂದಿದ್ದೀರಾ ನೀವು ಇಲ್ಲಿಗೆ? ಅಲ್ಲಿಗೆ 10 ಗಂಟೆಗೆ ಬಂದ್ರಾ? ಸರಿ ನಿಮ್ಗೆ ಶುಭ ಆಗಲಿ. ಕಂಟಿನ್ಯೂ ಮಾಡಿ, ಹಂಗೆ 10 ಗಂಟೆಗೆ ಬರೋದನ್ನೇ ಮಾಡಿ ಆಯ್ತಾ? ಬೇರೆ ಒಂದು ಎಕ್ಸಾಂಪಲ್ ಆಗಲಿ. ನೆನ್ನೆ ನಾನು ನಮ್ಮ ಕೇಂದ್ರದಲ್ಲಿ ನೋಡಿದೆ, 11:15 ಬರ್ತಾ ಇದ್ದಾರೆ. 10 ಗಂಟೆಗೆ 11:15 ಬಂದಿದ್ದಾರೆ. ಸೊ ಅಲ್ಲಿ 100 ಜನ ಕಾಯ್ತಾ ಇದ್ರು. ಸೊ ಅದಾಗಬಾರ್ದು. ನೀವು 10 ಗಂಟೆಗೆ ಬಂದಿದ್ದಾರೆ, ನಿಮ್ಗೆ ಒಳ್ಳೇದಾಗ್ಲಿ. ಹಾಗೆ ಕಂಟಿನ್ಯೂ ಮಾಡಿ. ನಮಸ್ಕಾರ. ಸರಿ, ಇನ್ನೊಬ್ರು ನೋಡಿ, ಇಲ್ಲ ಕಂಪ್ಯೂಟರ್ ಆಪರೇಟರ್ ಅಲ್ವಾ ಇಲ್ಲಿ? ಯಾರು ಕಂಪ್ಯೂಟರ್ ಆಪರೇಟರ್ ಇದ್ದಾರಾ? ಹಾಂ ಸರ್. ನೋಡಿ ಇಲ್ಲಿ ತೋರಿಸಿ. ಇಲ್ಲಿ ಮೂರು ಖಾಲಿ ಇದೆ. ಹಾಂ, ಒಂದು ನಿಮಿಷ ಅವ್ರು ಮಾಡಿದ್ವಿ, ಅವ್ರು ಹೂವು ಕೊಟ್ವಿ. ದಯವಿಟ್ಟು ಬನ್ನಿ, 10 ಗಂಟೆಗೆ ಬನ್ನಿ. ದಯವಿಟ್ಟು ನಿಮ್ಮ ಐಡಿ ಕಾರ್ಡ್ ಇಲ್ಲ ಸರ್. ನೀವು ಯಾರು? ಇವರು ಇಲ್ಲ, ಅವ್ರಿಗೂ ಕೊಟ್ವಿ. ಮ್ಯಾನೇಜರ್ಗೆ ಐಡಿ ಕಾರ್ಡ್ ಇಲ್ಲ ಹೇಗೆ ಸರ್? ಬಂದಿಲ್ಲ. ನೀವು ಆಯ್ತು, ಅವರು ಬಂದಿಲ್ಲ. RT ಮತ್ತೆ ದಯವಿಟ್ಟು ಗೊತ್ತಿರಲ್ಲ ಹೊಡೆದಾಕಿದ್ದಾರೆ ಇಲ್ಲಿ. ಮತ್ತೆ ಯಾವ ಗೊತ್ತಾಗ್ತಾ ಇಲ್ಲ. ಅದು ಆಡಿ ಸೆಕೆಂಡ್ ಮ್ಯಾಚ್ ಬರ್ತೀವಲ್ಲ ಸರ್, ಸೆಕೆಂಡ್ ಲೆವೆಲ್ ಅಪೀಲ್. ಬೇಗ ಬನ್ನಿ, 10 ಗಂಟೆಗೆ ಬನ್ನಿ. ಕೆಲಸ ಮಾಡಿ. ಐಡಿ ಕಾರ್ಡ್ ಸರ್, ಈಗಾಗಲೇ ಬಂದ್ವಿ. ನಿಮ್ದು ಐಡಿ ಕಾರ್ಡ್ ಬಂದ್ವಿ, ಬಂದು ಹೋದ್ವಿ ಸರ್. ನೀವು ಆಪರೇಟರ್ಗೆ ಐಡಿ ಕಾರ್ಡ್ ಇಲ್ವಾ? ಕಾಂಟ್ರಾಕ್ಟ್ ಬೇಸಿಸ್ ನಿಮ್ದು? ಕಾಂಟ್ರಾಕ್ಟ್ ಬೇಸಿಸ್ ಐಡಿ ಕಾರ್ಡ್ ಇದೆಯಲ್ಲಪ್ಪ? ಯಾಕೆ ಕೊಟ್ಟಿಲ್ಲ ಕೇಳ್ಬೇಕಲ್ಲ. ಈಗ ನಾನೇ ಬಂದು ಕಂಪ್ಯೂಟರ್ ಆಪರೇಟರ್ ಅಂದ್ಬಿಟ್ಟು. ದಯವಿಟ್ಟು ಸರ್ ನೋಡಿ, ನಿಮ್ಗೆ ನಾಚಿಕೆನಾ ಸರ್ ಐಡಿ ಕಾರ್ಡ್ ಹಾಕೊಳಕ್ಕೆ? ಆಚೆ ತೆಗೀರಿ ಸರ್. 3.5 ಲಕ್ಷ ವೇಕೆನ್ಸಿ ಇದೆ. ಮತ್ತೆ 1 ಕೋಟಿ ಜನ ಕಾಯ್ತಾ ಇದಾರೆ ಯುವಕರು ಕೆಲಸ ಸಿಗ್ಲಿ ಅಂತ. ಸರ್ ನಿಮ್ಗೆ ನಾಚಿಕೆ. ದಯವಿಟ್ಟು ಹಾಕೊಳ್ಳಿ. ನೀವು ಎಕ್ಸಾಂಪಲ್ ಆಗಿರ್ಬೇಕು. ಎಕ್ಸಾಂಪಲ್ ಬೇರೆಯವರಿಗೆ, ಕಿರಿಯರಿಗೆಲ್ಲ ಮಾದರಿ ಆಗಿರ್ಬೇಕು. ದಯವಿಟ್ಟು ಹಾಕೊಳ್ಳಿ, ಪತ್ರ ಹಾಕೊಳ್ಳಿ. ನೋಡಿ, ನಾವು KRS 10 ಗಂಟೆಗೆ ಬರೋದು ಮಾಡ್ಕೊಳ್ಳಿ ಸರ್. ಯಾಕಂದ್ರೆ ನಾವು ನೋಡಿದೀವಿ ಈಗಲೇ 11 ಗಂಟೆಗೆ 10 ಕಾಲು, 10:15, 10:15, 11:11 ಬರ್ತಾರೆ. ಯಾಕೆ? ಸೊ ನೀವು ಬಂದಿದ್ದೀರಾ, ಬೇರೆಯವರು ಕೂಡ ಬರುವಂತೆ ನೋಡಿ. ಸೊ ಒಳ್ಳೆದಾಗ್ಲಿ. ನಮಸ್ಕಾರ ಸರ್. ಕಂಪ್ಯೂಟರ್ ಆಪರೇಟರ್ ನಿಮ್ಮ ಹೆಸರೇನು? ಐಡಿ ಕಾರ್ಡ್ ಹಾಕೊಳ್ಳಿ. ಕೇಳಿ ಹಾಂ ಸರಿ. ಇವ್ರು ಲೇಟಾಗಿ ಬಂದ್ರೆ ಯಾರು? ಮೇಡಮ್ ನಮಸ್ಕಾರ. ನೀವು ಲೇಟಾಗಿ ಬಂದ್ರಲ್ವಾ? ನಾಳೆ ಬೇಗ ಬನ್ನಿ. ನಾಳೆ ಬೇಗ ಬನ್ನಿ ಅಷ್ಟೇನಿಲ್ಲ. ಆಯ್ತಾ? ನಾಳೆ ಸರಿಯಾದ ಸಮಯ. ಮೇಡಮ್ ನೀವು ಇಲ್ಲ, ಅವ್ರು ಕೊಟ್ವಿ, ಅವ್ರಿಗೂ ಕೊಟ್ವಿ. ಐಡಿ ಕಾರ್ಡ್ ತೋರಿಸಿ. ನಿಮ್ಗೆಲ್ಲ ನಾಚಿಕೆ ಆಗ್ತದೆ ಐಡಿ ಕಾರ್ಡ್ ಹಾಕಿದ್ರೆ? ಇವ್ರು ನೋಡಿ ಡಬಲ್ ಇಟ್ಕೊಂಡು ಏನ್ ಸರ್? ಇಲ್ಲೇ ಕೂತ್ಕೊಂಡು ಲೀವಲ್ ಇದೆ. ಸರಿ,
ಬಂಧುಗಳೇ ಈಗ ನೋಡಿದ ಇಲ್ಲಿ 11 ಎಷ್ಟು ಟೈಮ್ ಈಗ ಸರ್ ನಮ್ಮ 11 ಗಂಟೆಗೆ 11 ಕಾಲು 11:15 ಬರ್ತಾ ಇದೆ ಅಂತ ಹೇಳಿದ್ರೆ ಇವ್ರನ್ನ ಕೇಳೋರು ಯಾರು? ನಾವು ನೀವಲ್ಲದೆ ಬೇರೆ ಯಾರು ಕೇಳಲ್ಲ. ಸರ್ಕಾರಿ ಅಧಿಕಾರಿಗಳೆಲ್ಲ ಒಂದೇ, ಅವ್ರು ನಾನು ಲೇಟಾಗಿ ಬರ್ತೇನೆ, ಸೊ ಅವರು ಲೇಟಾಗಿ ಬರಲಿ, ತೊಂದರೆ ಇಲ್ಲ. ಇಲ್ಲಿ ಖಾಸಗಿ ಕಚೇರಿ ಹೆಂಗಲ್ಲ, 10 ನಿಮಿಷ ಮುಂಚೆನೆ ಬರುವಂತದ್ದಲ್ಲ. ಇಲ್ಲಿ ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾರು ಕೇಳೋರಂತಿಲ್ಲ, ಇವ್ರನ್ನ ಕೇಳೋರೇ ಇಲ್ಲ. ಸೊ ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ವಿನೂತನವಾದ ಸನ್ಮಾನ ಕಾರ್ಯಕ್ರಮವನ್ನು, ಯಾರು ಲೇಟಾಗಿ ಬರ್ತಾರೆ, ಯಾರು ಬೇಗ ಬರ್ತಾರೆ, ಸೊ ಅಂಥವ್ರಿಗೆ ನಾವು ಹೂವು ಕೊಡೋದ್ರ ಮೂಲಕ ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಹಿರಿಯರೆಲ್ಲ ಮತ್ತು ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಾರ್ವಜನಿಕರು ಕೇಳಬೇಕು, ಯಾವ ಕಾರಣದಿಂದ ಸಾರ್ವಜನಿಕ ಸರ್ಕಾರಿ ಅಧಿಕಾರಿಗಳು 10 ಗಂಟೆಗೆ ಯಾಕೆ ಬರೋದಿಲ್ಲ, 10 ಗಂಟೆಯಿಂದ ಸಂಜೆ 5:00ವರೆಗೆ ಯಾವ ಕಾರಣಕ್ಕೆ ಕೆಲಸ ಮಾಡೋದಿಲ್ಲ, ಜವಾಬ್ದಾರಿನೋ ಬೇಜವಾಬ್ದಾರಿನೋ ಇವರು ಲೇಟಾಗಿ ಬರೋದಕ್ಕೆ. ಅದು ಹಾಗಾಗಿ ದಯವಿಟ್ಟು ಬಂಧುಗಳೇ, ನೀವು ಸ್ವಲ್ಪ ಸ್ಟಾಫ್ ಸರ್, ನೀವು ಕೆಲಸ ಮಾಡಿಸ್ಕೊಂಡು ಬಂದಿದ್ದೀರಾ, ಮಾಡಕ್ಕೆ ಬಂದಿದ್ದೀರಾ, ಮಾಡಿಸ್ಕೊಳಕ್ಕೆ ಏನು ಅಭಿಪ್ರಾಯ ನಿಮ್ಗೆ? ಈ ಸರ್ಕಾರಿ ಅಧಿಕಾರಿಗಳು ನೀವು ಬಂದಾಗ ಸಿಗ್ತಾರೆ ನಿಮ್ಗೆ? ಯಾವಾಗೋ ಸಿಗ್ತಾರೆ, ನೀವು ಬಂದಾಗ ಸಿಗಲ್ಲ. 3 ಗಂಟೆಯಿಂದ 5 ಗಂಟೆಯಿಂದ ಹಾಕಿದ್ದಾರೆ, ಅದೃಷ್ಟ ಬೇಕು. ನಿಮ್ ಪರವಾಗಿ ನೀವು ಹೇಳೋದಾದ್ರೆ ಸರ್ಕಾರಿ ಅಧಿಕಾರಿಗಳು ಸಿಗ್ಬೇಕಾದ್ರೆ ಅದೃಷ್ಟ ಬೇಕಂತೆ. ನೋಡಿ, ಯೋಚನೆ ಮಾಡಿ, ನಮ್ಮ ಸಂಬಳ ತಗೊಂಡು ನಮ್ಮ ಸಂಬಳದಲ್ಲಿ ಬದುಕ್ತಿರುವಂತಹ ಸರ್ಕಾರಿ ಅಧಿಕಾರಿಗಳು ಸಿಗ್ಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ಮಾಡಿದ್ರೆ ಮಾತ್ರ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೈಗೆ ಸಿಗ್ತಾರೆ. ಎಂತ ಇದರಲ್ಲಿ ಎಂತಹ ಸಂದರ್ಭದಲ್ಲಿ ಇದೀವಿ ನಾವು, ಎಂಥ ಕಾರ್ಯ ಇದರಲ್ಲಿ ವ್ಯವಸ್ಥೆಯಲ್ಲಿದ್ದೀವಿ ಅಂತ ನಾವು ಹೇಳ ಬಯಸ್ತೀವಿ. ಇಲ್ಲಿ ಅದೃಷ್ಟ ನಾವು ಹೇಳ್ತಾ ಇಲ್ಲ, ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ. ಇದು ಇಡೀ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇದೇ ರೀತಿ ಇದೆ. ಹಾಗಾಗಿ ಸಾರ್ವಜನಿಕರು, ಪ್ರತಿಯೊಬ್ಬ ಸಾರ್ವಜನಿಕರು ನಮಗೆ ಬೆಂಬಲ, KRS ಪಕ್ಷಕ್ಕೆ ಬೆಂಬಲ ಕೊಡಿ. ಇವ್ರನ್ನ ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ನೀವು 10 ಗಂಟೆಗೆ ಬರುವುದಿಲ್ಲ ಅಂತ ಕೇಳೋರಂತ ಆಗ್ಲಿ ಅಲ್ವಾ? ಸೊ ಹಾಗಾಗಿ ನಾವು ತಾವು ಇಷ್ಟೊತ್ತಿಗೆ ಬರ್ತೀರಾ ಸರ್ ಚಾಮರಾಜಪೇಟೆ 1 ಅವರ್? ಯಾಕೆಂದರೆ ಈಗ ಕೆಲವು ಸಿಬ್ಬಂದಿಗಳು ಸುಮ್ಮನೆ ಅಲ್ಲಿದ್ವಿ ಇಲ್ಲಿದ್ವಿ ಅಂತಾರೆ, ಆಮೇಲೆ ಸರಿಯಾಗಿ ಮಾಹಿತಿ ಕೊಡಲ್ಲ. ನಾವು ಕಚೇರಿ ಸಿಬ್ಬಂದಿಗಳೆಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲ ಒಂದು ದೂರು ಸಲ್ಲಿಸ್ಬೇಕಿತ್ತು. ಹೆಂಗೆ ಈ ಥರ ಆಗ್ಬಿಟ್ರೆ 1 ಅವರ್ ಓಕೆ. ನಿಮ್ಮ ಪ್ರಸಾದ್ ಅಂದರೆ ನಿಮ್ಮ PS ಸರ್? ಅವರೇ ಸುಳ್ಳು ಮಾಹಿತಿ ಕೊಡ್ತಾರಲ್ಲ ಸರ್? ಹೌದು, ಯಾಕೆಂದರೆ ಈಗ ಅವ್ರನ್ನೇ ನಾವು ಅಲ್ಲ ಕೊಡೋಣ, ನಮಗೇನಿಲ್ಲ. ಯಾಕೆಂದರೆ ನಿಮ್ಮ PS ಸೇರ್ಸೇ ಕೊಡ್ಬೇಕು ನಾವು. ಯಾಕೆಂದರೆ ಇಲ್ಲಿ ನಿಮ್ಮ ಆಫೀಸಲ್ಲಿರುವಂಥ ಸಿಬ್ಬಂದಿಗಳೇ ಎಷ್ಟೋ ಜನ ಇರಲಿಲ್ಲ, ಯಾರೂ ಇಲ್ಲ, ಖಾಲಿ ಸೀಟು ಅಂತಾರೆ. ಇದನ್ನು ಅಂದರೆ ಜನಕ್ಕೆ ಏನು ಅನಿಸುತ್ತೆ, ಯಾರು ಕಚೇರಿ BBMPಲಿ ಇಷ್ಟೊಂದು ಖಾಲಿ ಇದೆ ಕೆಲಸ ಅನ್ಸಲ್ವಾ? ದಯಮಾಡಿ ಅವ್ರಿಗೆ ಹೇಳಿ ಆ ಥರ ಎಲ್ಲ ವರ್ತಿಸ್ಬೇಕಾಗಿರೋದು ಅಂತ. ಓಕೆ ಸರ್, ಥ್ಯಾಂಕ್ ಯು. ಬಂಧುಗಳೇ, ಈಗೇನು ಸಂಗಪ್ಪ ಅನ್ನುವಂಥ JC ಅವ್ರ ಹತ್ರ ಮಾತಾಡಿದ್ದು. ಯಾಕೆಂದರೆ ನಿಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿಗಳೇ ಸರಿಯಾದ ಸಮಯಕ್ಕೆ ಬರಲ್ಲ ಅಂತ ನಾವು ತಿಳಿಸಿದ ಸಂದರ್ಭದಲ್ಲಿ, ಆಯಿತು ಆ ಥರದ್ದಿದ್ರೆ ಅವರ ಹೆಸರುಗಳನ್ನು ಕೊಡಿ, ದೂರನ್ನು ಏನಿದೆ ನಿಮ್ಮ ದೂರನ್ನು ಕೊಡಿ, ಅದೇನಿದೆ ಕ್ರಮವನ್ನು ಜರುಗಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ಯಾಕೆ ಕಚೇರಿಗೆ ಬಂದಿಲ್ಲ ಅಂದರೆ ಅವ್ರದ್ದೊಂದು ಈ ಖಾತಾ ಮೇಳ ನಡೀತಾ ಇದೆಯಂತೆ ಚಾಮರಾಜಪೇಟೆಯಲ್ಲಿ. ಈ ರೀತಿಯಾದಂಥ ಒಂದು ಈ ಖಾತಾ ಮೇಳ ನಡೀತಾ ಇದೆ, ಹಾಗಾಗಿ ನಾನು ಬಂದಿಲ್ಲ ಅಂತ ಅವರು ತಿಳಿಸಿದ್ರು. ಈಗ ಇಲ್ಲಿರುವಂತಹ ಸಿಬ್ಬಂದಿಗಳು ಯಾರ್ಯಾರು ತಡವಾಗಿ ಬಂದರು ಮತ್ತು ಎಷ್ಟೊಂದು ಜನ ಇನ್ನೂ ಕೆಲಸಕ್ಕೆ ಬಂದಿಲ್ಲ ಅಂಥವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈಗ ಅಂತ ಹೇಳ್ತೀನಿ. ನಮಸ್ಕಾರ. ಸರಿ ಬಂಧುಗಳೇ, ಇದಿಷ್ಟು
ಎಲ್ಲ ನೋಡಿದ್ರಿ ಯಾವ ರೀತಿಯಾಗಿ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಕೆಲಸಗಾರರು ಬರ್ತಾರೆ ಅಂತ. ಈ ವಿಚಾರವಾಗಿ ಈಗ ನಾವು ಆ್ಯಕ್ಚುಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕೀಗ, ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಏನು ಅಂತ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಥರದ ಒಂದು ವ್ಯವಸ್ಥೆನೇ ಇಲ್ಲ. ಆದರೆ ಅಟ್ಲೀಸ್ಟ್ ರಾಜ್ಯಾದ್ಯಂತ ಈ ಥರದೊಂದು KRS ಪುಸ್ತಕ ಅಭಿಯಾನದ ಕಾರಣಕ್ಕಾದ್ರೂ ಒಂದು ಜನ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ಸಮಯಕ್ಕೆ ಸರ್ಕಾರಿ ಕಚೇರಿಗಳಿಗೆ ಬಂದು ಜನರ ಸೇವೆ ನೀಡಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ನಾವು ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಇವತ್ತಿಂದ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ, ತಾಲೂಕಿನ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಲ್ಲಿ ಮತ್ತು BBMPಯ ಪ್ರತಿ ವಾರ್ಡ್ಗಳಲ್ಲೂ ನಮ್ಮ ಪಕ್ಷದ ಸೈನಿಕರು ಕಚೇರಿಗಳಿಗೆ ಹೋಗಿ ಇಂಥ ಒಂದು ಅಭಿಯಾನವನ್ನು ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಏನು ಕಾಮ್ಚೋರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿದ್ದಾರೆ ಅವರು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ನಾಳೆಯಿಂದ ಮಾಡ್ತಾರೆ. ಇವತ್ತು ಏನು ನಾವು ಪಶ್ಚಿಮ ವಲಯದ ಈ ಒಂದು ಝೋನಲ್ ಕಚೇರಿಗೆ ಬಂದಿದ್ವಿ, ಇವ್ರಿಗೆ ಯಾವ JC ಹತ್ರ ಮಾತಾಡಿ ಅವ್ರಿಗೆ ಇವತ್ತು ನಾವಿಲ್ಲಿ ಬಂದಿದ್ವಿ, ಏನೆಲ್ಲ ನೋಡಿದ್ವಿ ಅದಕ್ಕೆಲ್ಲದಕ್ಕೂ ಲೈವೇ ಸಾಕ್ಷಿ ಇದೆ. ಹಾಗಾಗಿ ಅದನ್ನು ಸಾಕ್ಷ್ಯ ಅಂತ ಪರಿಗಣಿಸಿ ನೀವು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಅವ್ರಿಗೊಂದು ದೂರು ಕೊಡುವಂಥ ಕೆಲಸನ ಮಾಡ್ತೀವಿ. ಮತ್ತು ಇವತ್ತೆಲ್ಲ ಯಾರ ಸಿಬ್ಬಂದಿಗಳು ಲೇಟಾಗಿ ಬಂದಿದ್ದಾರೆ ಮತ್ತು ಎಷ್ಟರ ಸಿಬ್ಬಂದಿಗಳು ಇಲ್ಲ, ಅವರ ವಿರುದ್ಧವೂ ಕೂಡ ಲೋಕಾಯುಕ್ತದವ್ರಿಗೆ ಈಗ ದೂರು ಕೊಟ್ಟು ತನಿಖೆ ಮಾಡಿಸುವಂಥ ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡಲಾಗುತ್ತೆ. ಎಲ್ಲೆಲ್ಲಿ ಇದರದ್ದು ಅನ್ಯಾಯ, ಅಕ್ರಮ, ನಮ್ಮ ತೆರಿಗೆ ಹಣ ಈ ರೀತಿಯಾಗಿ ಪೋಲಾಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡೋದ್ರ ಮುಖಾಂತರ ಮತ್ತು ಇಡೀ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಒಂದು ಕಾರ್ಯವನ್ನು KRS ಪಕ್ಷ ನಿರಂತರವಾಗಿ ಮಾಡ್ತಾ ಇದೆ. ಯಾರಿಗೂ ಯಾವುದೋ ಪೊಲೀಸ್ ಕೇಸ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ ಅಂಜದೆ ನಿರಂತರವಾಗಿ ನಮ್ಮ ಗುರಿ ಏನಿದೆ, ಇಡೀ ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಲಂಚ ಮುಕ್ತ ಮಾಡಬೇಕು, ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನು ನಿರ್ಮಿಸಬೇಕು, ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ. ಅಂತಹ ಗುರಿಯನ್ನು ಮುಟ್ಟೋ ತನಕ ನಮ್ಮ ಪಕ್ಷದ ಹೋರಾಟ ನಿರಂತರವಾಗಿರುತ್ತೆ. ಜನರು ಯಾರೆಲ್ಲ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ KRS ಪಕ್ಷದ ಕೆಲಸವನ್ನು, ದಯವಿಟ್ಟು ದೇಣಿಗೆ ನೀಡಿ ಬೆಂಬಲಿಸಿ. ಹಾಗೆಯೇ ನೀವು ಬನ್ನಿ ಪಕ್ಷಕ್ಕೆ ಸೇರಿಕೊಳ್ಳಿ. ನಾವೇನು ಮಾಡಬೇಕು ಅಂತ ಇದ್ವೋ ಅದನ್ನು ನೀವೆಲ್ಲರೂ ಬಂದರೆ ನಾವೆಲ್ಲರೂ ಸೇರಿಕೊಂಡು ಬೇಗ ಆ ಒಂದು ಗುರಿಯನ್ನು, ಆ ಒಂದು ಸಾಧನೆಯನ್ನು ಮಾಡ್ಬೋದು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ KRS ಪಾರ್ಟಿಗೆ ಕೃಷ್ಣ ರೆಡ್ಡಿ ಅವರಿಗೆ. ಇದು ಹೀಗೆ ಮುಂದುವರಿಯುತ್ತೆ, ಬೇರೆ ಬೇರೆ ಕಚೇರಿಗಳಲ್ಲಿ ಆಗುತ್ತೆ. ಹಾಗಾಗಿ ಯಾರು ಸರ್ಕಾರಿ ನೌಕರರು ನೋಡ್ತಾ ಇದ್ರು ಸರಿಯಾದ ಸಮಯಕ್ಕೆ ಬರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಸಂಬಳಕ್ಕೆ ಯೋಗ್ಯವಾಗಿ ದುಡಿರಿ ಅಂತ ಹೇಳ್ತಾ ಜನರನ್ನ ಸೇವೆಯನ್ನು ಪ್ರಾಮಾಣಿಕ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಗ್ರಾಮ ಪಂಚಾಯತ್ನಿಂದ ಹಿಡಿದು ತಾಲೂಕು ಕಚೇರಿ ಆಗಲಿ, ಜಿಲ್ಲಾ ಕಚೇರಿಗಳಲ್ಲಿ ಪ್ರತಿಯೊಂದರಲ್ಲೂ ಮಾಡಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸಮಿತಿಯಿಂದ ಕೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಯಾರೆಲ್ಲ ನೋಡ್ತೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಲೈವನ್ನು, ದಯವಿಟ್ಟು ಈ ಕೂಡಲೇ ನಾಳೆಯಿಂದನೇ ಎಲ್ಲ ಪ್ರತಿ ಕಚೇರಿಯಲ್ಲಿ ಮಾಡಬೇಕೆಂದು ನಾವು ರಾಜ್ಯ ಸಮಿತಿಯಿಂದ ಕೇಳ್ತಾ ಇದ್ದೀವಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.